ಹಲೋ ಎವ್ರಿವನ್, ಇವತ್ತಿನ ಕ್ಲಾಸಲ್ಲಿ ಕೆಸೆಟ್ ಪೇಪರ್ 1 ಬರುವಂತಹ ಕಾಂಪ್ರಿಹೆನ್ಷನ್ ಪಾರ್ಟಲ್ಲಿ 5/5 ಹೆಂಗೆ ತೆಗೆಯೋದು ಅನ್ನುವಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನಾನು ಇವತ್ತು ಕೊಡ್ತೀನಿ. ಸ್ಪೆಷಲಿ ಕನ್ನಡ ಮೀಡಿಯಮ್ನವರು ಈ ಕ್ಲಾಸನ್ನು ನೋಡಲೇಬೇಕು, ಬಿಕಾಸ್ ನೀವೇ ಮಾರ್ಕ್ಸನ್ನು ಕಳ್ಕೊಳ್ತಾ ಇದ್ದೀರಾ ಈ ಕಾಂಪ್ರಿಹೆನ್ಷನ್ ಪಾರ್ಟಲ್ಲಿ. ಓಕೆನಾ? ಎಸ್, ಬಿಫೋರ್ ದ್ಯಾಟ್ ನಾವು ಒಂದು ಅನೌನ್ಸ್ಮೆಂಟ್ ಮಾಡೋಕೊಟ್ಟಿದ್ದೀವಿ ಗುರೂಜಿ ಟೀಮಿಂದ. ಕೆಸೆಟ್ ಪೇಪರ್ 1 ಕೋರ್ಸ್ ಆಲ್ರೆಡಿ 2 ಬ್ಯಾಚಸ್ ಮುಗಿದಿದೆ. 3rd ಬ್ಯಾಚ್ನ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರೋ ಈ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕಾಲ್ ಮಾಡಿ ಕೋರ್ಸ್ನ ಡೀಟೇಲ್ಸ್ ತಿಳ್ಕೊಂಡು ನೀವು ಅಡ್ಮಿಷನ್ಸ್ನ ತಗೋಬಹುದು. ಪೇಪರ್ 1 ಮಾತ್ರ ಇರೋದು ಕೋರ್ಸ್ಗೆ. ಸೊ ಈ ಒಂದು ಕೋರ್ಸಲ್ಲಿ 80+ ಟಾರ್ಗೆಟ್ ಇಟ್ಕೊಂಡು ಕೋರ್ಸನ್ನು ರೆಡಿ ಮಾಡಿದ್ದೀವಿ. ಸೊ ದ್ಯಾಟ್ ಪೇಪರ್ 1ಅಲ್ಲಿ 80+ ನೀವು ತೆಗೆದುಬಿಟ್ರೆ ಪೇಪರ್ 2 ಅಲ್ಲಿ ಜಸ್ಟ್ 110 ಮಾರ್ಕ್ಸನ್ನು ತೆಗೆದುಬಿಟ್ರೆ ನಿಮಗೆ ಆಲ್ಮೋಸ್ಟ್ 180 to 190 ರೇಂಜಲ್ಲಿ ಬಂದುಬಿಡ್ತೀರಾ. ಕೆಸೆಟ್ನ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ಬೋದು. ಓಕೆನಾ? ಸೊ ಇದನ್ನು ಹೇಳ್ತಾ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಸ್ಕ್ರೀನ್ಶಾಟ್ ತೊಗೋಬೋದು ಅಥವಾ ನಂಬರ್ ಸೇವ್ ಮಾಡ್ಕೋಬೋದು. ಸ್ಕ್ರೀನ್ ಮೇಲೆ ಕಾಣುವಂಥದ್ದು ಕಾಲ್ ಮಾಡಿ ನೀವು ಕೋರ್ಸ್ ಪರ್ಚೇಸ್ ಮಾಡ್ಬೋದು. ಎಸ್, ಕಾಂಪ್ರಿಹೆನ್ಷನ್ ಪಾರ್ಟಲ್ಲಿ ನಮಗೆ ನೆನಪಿಡಬೇಕಾದಂತಹ 5 ಸಿಂಪಲ್ ಟಿಪ್ಸ್ ಇದ್ದಾವೆ. ಫಸ್ಟ್ ಅದನ್ನು ಡಿಸ್ಕಸ್ ಮಾಡಿಬಿಡೋಣ. ಅದನ್ನು ಗಮನದಲ್ಲಿಟ್ಟುಕೊಂಡು ಕಾಂಪ್ರಿಹೆನ್ಷನನ್ನು ಸಾಲ್ವ್ ಮಾಡೋಕ್ಕೆ ಹೋಗೋಣ. ಓಕೆನಾ? ಎಸ್, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ 5 ಇಂಪಾರ್ಟೆಂಟ್ ಟಿಪ್ಸ್ ಏನಪ್ಪ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಪ್ಯಾಸೇಜ್ ಫಸ್ಟ್ ಓದಬೇಕಾ, ಕ್ವೆಶನ್ಸನ್ನು ಫಸ್ಟ್ ಓದಬೇಕಾ ಅನ್ನುವಂಥ ದೊಡ್ಡ ಕನ್ಫ್ಯೂಷನ್ಸ್ ಇದೆ. ಸೊ ಏನಾಗ್ತಿದೆ, ಜನರಲ್ ಆಗಿ ನೀವು ಪ್ಯಾಸೇಜನ್ನು ಸಾಲ್ವ್ ಮಾಡೋಕ್ಕೆ ಪ್ರತಿಯೊಂದು ಎಕ್ಸಾಮಲ್ಲಿ ಯಾವುದೇ ಕೆಸೆಟ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಪ್ಯಾಸೇಜ್ ಕೊಟ್ಟಾಗ ಜನರಲಿ ಆಸ್ಪಿರೆಂಟ್ಸ್ ಏನು ಮಾಡ್ತಾರೆ, ಪ್ಯಾಸೇಜನ್ನು ಓದ್ಬಿಟ್ಟು ಅದು ಹೇಗೆ ಓದ್ತಾರೆ ಅಂದರೆ ಫಸ್ಟ್ ಸ್ಲೋ ಆಗಿ ಓದೋದು, ಆಮೇಲೆ ಸ್ಪೀಡಾಗಿ ಓದೋದು, ಈ ಥರ ಎಲ್ಲ ಮಾಡಿ ಅದರಲ್ಲಿ ಅರ್ಧ ಟೈಮ್ ವೇಸ್ಟ್ ಮಾಡಿ ಆಮೇಲೆ ಕ್ವೆಶನ್ಸನ್ನು ಓದಿ ಮತ್ತೆ ವಾಪಸ್ ಆನ್ಸರ್ ಸರ್ಚ್ ಮಾಡೋಕ್ಕೆ ಬರೋದ್ರಲ್ಲಿ 5 ಮಾರ್ಕ್ಸ್ಗೆ ಬೇಕಾದಂತಹ ಟೈಮ್ ಏನಿದೆ ಅದು 3 ಪಟ್ಟು ಜಾಸ್ತಿ ತೊಗೊಂಡ್ಬಿಡುತ್ತೆ. ಸೊ ಯಾವ ರೀತಿ ಓದಬೇಕು, ನಾವು ಏನನ್ನ ಫಸ್ಟ್ ಓದಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ಹೇಳ್ತೀನಿ. ಫಸ್ಟ್ ಬಂದ್ಬಿಟ್ಟು ಕ್ವೆಶನ್ಸ್ ಫಸ್ಟ್ ಅನ್ನುವಂತಹ ರೂಲ್. ಪ್ಯಾಸೇಜ್ ರೀಡಿಂಗ್ ಅಥವಾ ಕಾಂಪ್ರಿಹೆನ್ಷನ್ ಅಂತ ಬಂದಾಗ ಕ್ವೆಶನ್ಸ್ ಫಸ್ಟ್ 5 ಕ್ವೆಶನ್ಸನ್ನು ಏನು ಕೊಟ್ಟಿದ್ದಾರೆ ನಿಮಗೆ, ಆ ಕ್ವೆಶನ್ಸನ್ನು ನೀವು ಫಸ್ಟ್ ಓದ್ಕೋಬೇಕು. ಫಸ್ಟ್ ಕ್ವೆಶನ್ ಆನ್ಸರ್ ಆಪ್ಷನ್ಸನ್ನು ನೋಡೋಕೆ ಹೋಗಬೇಡಿ. ಟೈಮ್ ಇದ್ದರೆ ನೋಡ್ಕೊಳ್ಳಿ, ನಿಮ್ಮ ರೀಡಿಂಗ್ ಸ್ಪೀಡ್ ಇದ್ದರೆ ಅದನ್ನು ನೋಡ್ಕೊಳ್ಳಿ. ಓಕೆನಾ? ಸೊ ಫಸ್ಟ್ ಕ್ವೆಶನನ್ನು ಓದಿ, 5 ಕ್ವೆಶನನ್ನು ಓದಿ ಮುಗಿಸ್ಬಿಡಿ. ಓದಿ ಮುಗಿಸುವಾಗ ಸುಮ್ಮನೆ ಓದೋದಲ್ಲ, ಒಂದು ಪೆನ್ಸಿಲ್ ತೊಗೊಂಡು ಪೆನ್ನಲ್ಲಿ ಮಾರ್ಕ್ ಮಾಡೋಂಗಿಲ್ಲ ಕ್ವೆಶನ್ ಪೇಪರಲ್ಲಿ, ಒಂದು ಪೆನ್ಸಿಲನ್ನು ತೊಗೊಂಡು ಕ್ವೆಶನ್ಸ್ ಓದುವಾಗ ಏನು ಮಾಡಬೇಕು, ಸೆಕೆಂಡ್ ಪಾಯಿಂಟ್ ಕೀವರ್ಡ್ಸನ್ನು ಮಾರ್ಕ್ ಮಾಡಬೇಕು. ಕ್ವೆಶನ್ಸಲ್ಲಿ ಬರುವಂತಹ ಕೀವರ್ಡ್ಸನ್ನು ಮಾರ್ಕ್ ಮಾಡಬೇಕು. ಏನು ಕೀವರ್ಡ್ಸ್ ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಈ ಕೀವರ್ಡ್ಸ್ 5 ಕ್ವೆಶನಲ್ಲಿರುವಂತಹ ಕೀವರ್ಡ್ಸನ್ನು ನೀವು ಮಾರ್ಕ್ ಮಾಡಿದ ಮೇಲೆ ಅವಾಗ ಪ್ಯಾಸೇಜ್ಗೆ ಹೋಗಬೇಕು. ಫಸ್ಟ್ ಟೈಮ್ ಪ್ಯಾಸೇಜನ್ನು ಅವಾಗ ನೀವು ಓದ್ತೀರಾ. ಸೊ ಅವಾಗ ಪ್ಯಾಸೇಜನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಆನ್ ದ ವೇ ನೀವು ಪ್ಯಾಸೇಜನ್ನು ಓದುವಾಗ 4th ಪಾಯಿಂಟ್ ಬರುತ್ತೆ. ಪ್ಯಾಸೇಜನ್ನು ಓದುವಾಗ ಯೂಶಲಿ ಏನು ಕೊಟ್ಟಿರ್ತಾರೆ, 2 ಪ್ಯಾರಾಗ್ರಾಫ್ಸ್ ಅಥವಾ 3 ಪ್ಯಾರಾಗ್ರಾಫ್ಸ್ ಕೊಟ್ಟಿರ್ತಾರೆ. ಸೊ ಆಲ್ಮೋಸ್ಟ್ ಏನಾಗಿರುತ್ತೆ, ಪ್ರತಿಯೊಂದು ಪ್ಯಾರಾಗ್ರಾಫಲ್ಲೂ 1 ಅಥವಾ 2 ಕ್ವೆಶನ್ಸನ್ನು ಅವರು ಅಡಗಿಸಿಟ್ಟಿರ್ತಾರೆ. ಸೊ ಫಸ್ಟ್ ಪ್ಯಾರಾಗ್ರಾಫ್ ಓದಿದ್ದೀರಾ ಅಂದರೆ ನಿಮಗೆ ಅಲ್ಲಿ ಆನ್ಸರ್ ಫಸ್ಟ್ ಕ್ವೆಶನ್ ಅಥವಾ ಸೆಕೆಂಡ್ ಕ್ವೆಶನ್ ಆನ್ಸರ್ ಇದ್ದೇ ಇರುತ್ತೆ. ಸೆಕೆಂಡ್ ಪ್ಯಾರಾಗ್ರಾಫ್ ಓದಿದ್ದೀರಾ ಅಂದರೆ ಸೆಕೆಂಡ್ ಅಥವಾ 3rd ಕ್ವೆಶನ್ನ ಆನ್ಸರ್ ಅಲ್ಲಿ ಇದ್ದೇ ಇರುತ್ತೆ. ಆ ಥರ ಡೆಫಿನೆಟ್ಲಿ ಇರುತ್ತೆ. ಓಕೆನಾ? ಸೊ ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ನೀವು ಪ್ಯಾಸೇಜನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಯಾವಾಗಲೂ ನಿಮ್ಮ ಕಣ್ಣು ಏನು ಮಾಡ್ತಾ ಇರಬೇಕು, ನೀವು ಕ್ವೆಶನ್ಸಲ್ಲಿ ಮಾರ್ಕ್ ಮಾಡಿರುವಂತಹ ಕೀವರ್ಡ್ಸನ್ನೇ ಅಲ್ಲಿ ಓದುವಾಗ ಹುಡುಕ್ತಾ ಇರಬೇಕು. ಟಕ್ ಅಂತ ಆ ಕೀವರ್ಡ್ಸ್ ಕಾಣ್ತಾ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಬಿಡಬೇಕು. ಅಲ್ಲಿ ಮಾರ್ಕ್ ಮಾಡ್ಕೊಂಡಾಗ ಅದರ ಅಕ್ಕಪಕ್ಕನೇ ಆನ್ಸರ್ ಇರುತ್ತೆ. ಸೊ ಏನು ಮಾಡಬೇಕು, ಮಾರ್ಕ್ ಕೀವರ್ಡ್ಸ್ ಆ್ಯಂಡ್ ಸರ್ಚ್ ಆನ್ಸರ್. ಆ ಥರ ಕೀವರ್ಡ್ ಸಿಕ್ಕ ತಕ್ಷಣ ಅಕ್ಕಪಕ್ಕ ಅಲ್ಲೇನೇ ಆನ್ಸರ್ ಇರುತ್ತೆ. ಆ ಸೆಂಟೆನ್ಸ್ ಇಡೀ ಸೆಂಟೆನ್ಸ್ನ ಮತ್ತೆ ನೀವು ಓದ್ಬಿಟ್ರೆ ಅಲ್ಲೇ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೀದಾ ಮತ್ತೆ ಆಪ್ಷನ್ಗೆ ಹೋಗಬೇಕು, ಅದನ್ನು ರೈಟಿಗೆ ಹಾಕಬೇಕು. ನೆಕ್ಸ್ಟ್ 5th ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಪ್ಯಾಸೇಜ್ ರೀಡಿಂಗ್ ಅಥವಾ ಕಾಂಪ್ರಿಹೆನ್ಷನ್ ರೀಡಿಂಗ್ ಅಂತ ಬಂದಾಗ ಯಾವ ಥರ ಆ್ಯಟಿಟ್ಯೂಡ್ ಇರಬೇಕು ಆಸ್ಪಿರೆಂಟ್ದು ಅಂದರೆ, ನನಗೆಲ್ಲ ಗೊತ್ತು ಅನ್ನೋ ಥರ ಇರಬೇಕು. ಸೊ ಪ್ಯಾಸೇಜ್ ರೀಡಿಂಗನ್ನು ಏನು ಕೊಟ್ಟಿರ್ತಾರೆ, ಸ್ಥಳ ಬುಡ ಇಲ್ಲದೆ ನಡುವೆ ಯಾವುದೋ ಒಂದು ಇನ್ಸಿಡೆಂಟನ್ನು ಕೊಟ್ಬಿಟ್ಟಿರ್ತಾರೆ. ಸೊ ಅಲ್ಲಿ ಕ್ಯಾರೆಕ್ಟರ್ಸ್ ಬರೋರು ಯಾರಿದ್ದಾರೆ ಅಂತ ನಮ್ಗೆ ಗೊತ್ತಿರಲ್ಲ, ಪ್ಯಾಸೇಜಲ್ಲಿ ಬರುವಂಥ ಕ್ಯಾರೆಕ್ಟರ್ಸ್ ಗೊತ್ತಿರಲ್ಲ, ಏನಿರಲ್ಲ, ಅದ್ರ ಹಿಂದಿರೋ ಸ್ಟೋರಿ ನಮ್ಗೆ ಗೊತ್ತಿರಲ್ಲ, ಮುಂದೆ ಏನಾಗಿರುತ್ತಂತ ಗೊತ್ತಿರಲ್ಲ. ಒಂದೊಂದು ಸಾರಿ ಏನು ಮಾಡ್ತಾರೆ, ಸ್ಟೋರಿ ಥರ ಕೊಡಲ್ಲ, ಯಾವುದೋ ಒಂದು ಇನ್ಸಿಡೆಂಟ್ನ ಮಿಡಲ್ ಭಾಗ ಕೊಡ್ತಾರೆ, ಅಥವಾ ಯಾವುದೋ ಒಂದು ಟೆಕ್ಸ್ಟ್ನ ಒಂದು 2-3 ಪ್ಯಾರಾಗ್ರಾಫ್ನ ತಂದಲ್ಲಿ ಇಡ್ತಾರೆ. ಆ ಲಿಟಲ್ ಬಿಟ್ ಆಫ್ ಮೀನಿಂಗ್ಫುಲ್ ಇರುತ್ತೆ. ಇಟ್ಸ್ ನಾಟ್ ದಟ್ ಕಂಪ್ಲೀಟ್ಲಿ ಇರಲ್ಲ ಅಂತಲ್ಲ, ಬಟ್ ನಿಮಗೆ ಗೊತ್ತಾಗಲ್ಲ. ಸೊ ನೀವು ಓದೋವಾಗ ಏನು ಮಾಡಬೇಕು, ನಮ್ಗೆ ಆಲ್ರೆಡಿ ಎಲ್ಲ ಗೊತ್ತು, ನೆಕ್ಸ್ಟ್ ಏನಾಗ್ಬೋದು ಸೀನ್ ಅನ್ನೋದನ್ನು ಗೆಸ್ ಮಾಡಬಲ್ಲೆ ನಾನು ಅನ್ನೋ ಥರ ಆ್ಯಟಿಟ್ಯೂಡ್ ಇಟ್ಕೊಂಡೇ ನೀವು ಓದಬೇಕು. ಆ್ಯಂಡ್ ಪ್ಯಾಸೇಜ್ ಕ್ವೆಶನ್ಸ್ ಓದುವಾಗ ನೀವೇನು ಫಸ್ಟ್ ಟೈಮ್ ಕ್ವೆಶನ್ ಹೊಸದಾಗಿ ಓದ್ತಾ ಇರ್ತೀರಾ, ಆಲ್ರೆಡಿ ನಿಮ್ಮ ಬ್ರೈನ್ ಏನು ಮಾಡ್ತಾ ಇರಬೇಕು, ಆ ಕ್ವೆಶನ್ನ ಓದುವಾಗ ಪ್ಯಾಸೇಜ್ ಏನಿರ್ಬೋದು ಅಂತ ಹೇಳಿ ಗೆಸ್ ಮಾಡ್ತಾ ಹೋಗಬೇಕು. ನಿಮ್ಮ ಬ್ರೈನ್ ಅಲ್ಲೇ ಕ್ವೆಶನ್ ಓದುವಾಗಲೇ ಆಲ್ರೆಡಿ ಪ್ಯಾಸೇಜ್ನ ಗೆಸ್ ಮಾಡ್ತಾ ಇರಬೇಕು ನೀವು.
ಆಮೇಲೆ ಹೋಗಿ ಪ್ಯಾಸೇಜ್ ಓದುವಾಗ ಅಲ್ಲಿ ಏನಾಗುತ್ತೆ, ಬ್ರೈನ್ ಟಕ್ ಅಂತ ಏನು ಮಾಡುತ್ತೆ, ರಿಲೇಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದೆಲ್ಲನೂ ಬಿಟ್ಟರೆ KCET ಎಕ್ಸಾಮಲ್ಲಿ ಪ್ಯಾಸೇಜ್ ರೀಡಿಂಗನ್ನು ಯಾಕೆ ಇಟ್ಟಿದ್ದಾರೆ, ಕಾಂಪ್ರಿಹೆನ್ಷನನ್ನು ಯಾಕೆ ಇಟ್ಟಿದ್ದಾರೆ? ಆಲ್ಮೋಸ್ಟ್ ಎಲ್ಲ ಎಕ್ಸಾಮಲ್ಲೂ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕಾಂಪ್ರಿಹೆನ್ಷನ್ ರೀಡಿಂಗ್ ಯಾಕೆ ಇಟ್ಟಿದ್ದಾರಪ್ಪ ಅಂದರೆ, ಅಲ್ಲಿ ನಮ್ಮನ್ನು ಏನಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇವರ ಅನಾಲಿಟಿಕಲ್ ಎಬಿಲಿಟಿ ಎಷ್ಟಿದೆ, ಕೊಟ್ಟಿರುವಂಥ ಒಂದು ಟೆಕ್ಸ್ಟನ್ನು ಅನಲೈಸ್ ಮಾಡಿ ಅಲ್ಲಿ ಕೊಟ್ಟಿರುವಂಥ ಕ್ವೆಶನ್ಸನ್ನು ಆನ್ಸರ್ ಮಾಡುವಂಥ ಕೆಪಾಸಿಟಿ ಇವ್ರಿಗಿದೆಯಾ, ಅಥವಾ ಕೊಟ್ಟಿರುವಂಥ ಟೆಕ್ಸ್ಟ್ನ ಸಮರಿಯನ್ನು ಮಾಡುವಂತಹ ಎಬಿಲಿಟಿ ಇವ್ರಿಗಿದೆಯಾ, ಅವರ ಬ್ರೈನು ಅಷ್ಟೊಂದು ಡೆವಲಪ್ ಆಗಿದೆಯಾ, ಅಷ್ಟು ಕೋರಿಲೇಟ್ ಮಾಡುವಂತಹ ಶಕ್ತಿ, ಕೆಪಾಸಿಟಿ ಇವ್ರಿಗಿದೆಯಾ ಅನ್ನೋದನ್ನು ಟೆಸ್ಟ್ ಮಾಡಲಿಕ್ಕೆ ಆ ಕಾಂಪ್ರಿಹೆನ್ಷನ್ನ ಇಟ್ಟಿರ್ತಾರೆ. ಇಟ್ಸ್ ನಾಟ್ ದ್ಯಾಟ್ ಯಾವುದೋ ಒಂದು ಡಿಫ್ರೆಂಟ್ ಕ್ವೆಶನ್ ಹಾಕಬೇಕು ಅಂತ ಅಲ್ಲ. ನಿಮ್ಮ ಬ್ರೈನ್ ಎಷ್ಟು ಕೆಪಾಸಿಟಿ ಹೊಂದಿದೆ ಆಲ್ರೆಡಿ, ಅಂದರೆ ಇವಾಗ ಆಲ್ರೆಡಿ ನೀವು ಲೆಕ್ಚರ್ಸ್ ಆಗೋರು, ಸೀನಿಯರ್ ಲೆಕ್ಚರ್ಸ್ ಆಗೋರು, ಅಸಿಸ್ಟೆಂಟ್ ಲೆಕ್ಚರ್ಸ್ ಆಗೋರು, ಒಂದು ಇಡೀ ಡಿಗ್ರಿ ಕಾಲೇಜ್ಗೆ ಟೀಚ್ ಮಾಡೋಕ್ಕೆ ಹೋಗೋರು, PU ಕಾಲೇಜ್ಗೆ ಟೀಚ್ ಮಾಡೋಕ್ಕೆ ಹೋಗೋರು ಅಲ್ವಾ. ಸೊ ಅಷ್ಟಿರೋವಾಗ ನಿಮ್ಮ ಬ್ರೈನ್ ಕೆಪಾಸಿಟಿ ಎಷ್ಟಿದೆ, ನಿಮ್ಮ ಅನಾಲಿಟಿಕಲ್ ಪವರ್ ಎಷ್ಟಿದೆ ಅನ್ನೋದನ್ನು ಟೆಸ್ಟ್ ಮಾಡೋಕ್ಕೆ ಅವರು ಕೊಟ್ಟಿರ್ತಾರೆ ಅದನ್ನು. ಓಕೆನಾ. ಸೊ ಅದಕ್ಕೆ ನೀವು ಕ್ವೆಶನ್ಸ್ ಓದೋವಾಗಲೇ ನೀವೇನು ಮಾಡಬೇಕು, ಓಕೆ ಪ್ಯಾಸೇಜಲ್ಲಿ ಇದಿರ್ಬೋದಾ, ಸೊ ಇಲ್ಲಿ ಲಾಯರ್ ಪ್ರಕಾರ ಅಥವಾ ಜಜ್ಮೆಂಟು, ಕ್ರಿಮಿನಲ್ ಥಿಂಗ್ಸ್ ಬಗ್ಗೆ ಕೊಡ್ತಿದ್ದಾರೆ ಅಂದರೆ ಆ ಸೀನ್ ಅದೇ ಥರ ಇರ್ಬೋದು. ಇದು ಸುಪ್ರೀಂ ಕೋರ್ಟ್ ಬಗ್ಗೆ ಕೊಡ್ತಿದ್ದಾರೆ ಅಂದರೆ ಅಲ್ಲಿ ಏನಾದರೂ ಜಜ್ಮೆಂಟ್ಸ್ ಇರ್ಬೋದು, ವರ್ಡಿಕ್ಟ್ಸ್ ಇರ್ಬೋದು, ಆ ವರ್ಡಿಕ್ಟ್ಸಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ಬೋದು. ಈ ಥರ ನಿಮ್ಮ ಬ್ರೈನ್ ಕ್ವೆಶನ್ಸ್ ಓದೋವಾಗ್ಲೇ ಕೆಲಸ ಮಾಡ್ತಾ ಸ್ಟಾರ್ಟ್ ಮಾಡಬೇಕು. ಸೊ ಆ ಥರ ನೀವು ಮಾಡಿದಾಗ ಪ್ಯಾಸೇಜ್ ಓದಿದ ತಕ್ಷಣ ನಿಮ್ಮ ಬ್ರೈನ್ ಅದರಲ್ಲಿರುವಂಥ ಕೀವರ್ಡ್ಸನ್ನು ಬೇಗ ಕ್ಯಾಚ್ ಮಾಡೋಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಓಕೆ, ಈಗ ಹೇಳಿರುವಂಥ ಇಷ್ಟು ಪಾಯಿಂಟ್ಸ್ ಪ್ಯಾಸೇಜ್ ರೀಡಿಂಗ್ಗೆ ಆ್ಯಕ್ಚುಲಿ 2 to 3 ಕ್ಲಾಸಸ್ ಬೇಕು. ಬಟ್ ನಿಮಗೆ ಇಂಟ್ರೊಡ್ಯೂಸ್ ಮಾಡಬೇಕು, ಯಾವ ಥರ ನಾವು ಕ್ಲಾಸನ್ನು ಮಾಡ್ತೀವಿ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ ಇದನ್ನು ಶಾರ್ಟಾಗಿ ನಾನು ಮುಗಿಸ್ಬೇಕಾಗಿದೆ. ಸೊ ಪ್ಯಾಸೇಜ್ ರೀಡಿಂಗನ್ನು ಇವತ್ತು ಸ್ವಲ್ಪ ನಾವು ಟ್ರೈ ಮಾಡಿ ನೋಡೋಣ, ಈ ಪಾಯಿಂಟ್ಸನ್ನು ಇಟ್ಕೊಂಡು, ಈ 5 ಪಾಯಿಂಟ್ಸನ್ನು ಇಟ್ಕೊಂಡು. ಎಸ್, ಬಿಫೋರ್ ದಿಸ್ ಕ್ಲಾಸ್ ನಾನು ಏನು ಮಾಡಿದೆ, ಯೂಶಲಿ ನಾನು ನಮ್ಮ ಸ್ಟೂಡೆಂಟ್ಸ್ಗೆ ಹೇಳೋದೇನೆಂದರೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸೇ ಯಾಕೆ ನೋಡಬೇಕು ಅಂದೆ ಅಂದರೆ, ಇಲ್ಲಿ ಯಾವುದೇ ಎಕ್ಸಾಮ್ ಆಗಲಿ ಟ್ರಾನ್ಸ್ಲೇಷನ್ ಎರರ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ನಡೆಯುವಂಥ ಯಾವುದೇ ಎಕ್ಸಾಮ್ ಆಗಲಿ ಟ್ರಾನ್ಸ್ಲೇಷನ್ ಎರರ್ ಆಗ್ತಾ ಇರೋ ಕಾರಣಕ್ಕೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ತೊಂದರೆ ಆಗ್ತಾ ಇದೆ. ಬಿಕಾಸ್ ಕ್ವೆಶನ್ ಪೇಪರನ್ನು ಫಸ್ಟ್ ಇಂಗ್ಲೀಷಲ್ಲಿ ಸೆಟ್ ಮಾಡಿಬಿಟ್ಟು ಆಮೇಲೆ ಟಕ್ಕಂತ 1 ಕ್ಲಿಕ್ಕಲ್ಲಿ ಇಂಗ್ಲೀಷ್ಗೆ ಕನ್ನಡಗೆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಕಂಪ್ಯೂಟರ್ ಏನು ಮಾಡುತ್ತೆ, ಎಕ್ಸಾಕ್ಟ್ ಟ್ರಾನ್ಸ್ಲೇಷನನ್ನು ತೊಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದನ್ನು ಮೀನಿಂಗ್ಫುಲ್ಲಾಗಿ ಕನ್ವರ್ಟ್ ಮಾಡೋಕ್ಕೆ ಸೋತೋಗುತ್ತೆ. ಆ ಮೀನಿಂಗ್ಫುಲ್ಲಾಗಿ ಸೆಂಟೆನ್ಸ್ ಕ್ರಿಯೇಟ್ ಆಗದೇ ಇದ್ದಾಗ ಕನ್ನಡದವ್ರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಅದು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆದಾಗ ನೀವು ಅಷ್ಟು ಕ್ವಿಕ್ಕಾಗಿ, ಅಷ್ಟು ಸಣ್ಣ ಟೈಮಲ್ಲಿ ನೀವು ಅದನ್ನು ಅನಾಲಿಟಿಕಲ್ ಅಬಿಲಿಟಿ ಬೆಳೆಸ್ಕೊಂಡು ಆನ್ಸರ್ ಮಾಡೋದು ನಿಮಗೆ ಡಿಫಿಕಲ್ಟ್ ಆಗುತ್ತೆ. ಇದಷ್ಟೇ ಅಲ್ಲದೆ ಕನ್ನಡ ಆಪ್ಷನ್ಸನ್ನು ಸಮ್ ಟೈಮ್ಸ್ ರಾಂಗ್ ಆಗಿ ಕೊಡ್ತಾ ಇದ್ದಾರೆ, ಅಥವಾ 1-2 ವರ್ಡಿನ ಆಪ್ಷನ್ ಇದೆ ಅಂದರೆ ಅದರಲ್ಲಿ 1 ವರ್ಡ್ ಕಟ್ ಆಗಿ ಮಿಸ್ಪ್ರಿಂಟ್ ಆಗ್ತಾ ಇದೆ, ಆ ಥರ ಮಿಸ್ಟೇಕ್ ಆಗ್ತಾ ಇದೆ. ಅಕಸ್ಮಾತಾಗಿ ನೀವು ಬರೀ ಕನ್ನಡ ಅಷ್ಟೇ ನೋಡ್ತೀನಿ, ಇಂಗ್ಲೀಷ್ ನೋಡೋಕ್ಕೆ ಹೋಗಲ್ಲ ನಾನು ಅಂತ ಹೇಳಿ ಕನ್ನಡ ಅಷ್ಟೇ ನೋಡಿ ಆನ್ಸರ್ ಮಾಡೋಕ್ಕೆ ಹೊರಟ್ರೆ ನಿಮ್ಮ ಮಾರ್ಕ್ಸ್ ನೀವು ಕಳ್ಕೊಳ್ಳುವಂಥ ಸಾಧ್ಯತೆ 100% ಇರುತ್ತೆ. ಬಿಕಾಸ್ ಇಲ್ಲಿ ನಾನು ಡಿಸ್ಕಸ್ ಮಾಡೋಕ್ಕೆ ಹೊರಟಿರುವಂಥ ಪೇಪರ್ ಓಲ್ಡ್ ಕ್ವೆಶನ್ ಪೇಪರ್ KCETದು. ಸೊ ಆಲ್ರೆಡಿ ಆ ಮಿಸ್ಟೇಕನ್ನು ಈ ಕ್ವೆಶನ್ ಪೇಪರಲ್ಲಿ ಮಾಡಿದ್ದಾರೆ, ಅದನ್ನು ನಿಮಗೆ ಲೈವ್ ಆಗಿ ನಾನು ತೋರಿಸ್ತೀನಿ. ನಾ ಈ ನಾನು ಕನ್ನಡ ಪ್ಯಾಸೇಜ್ ಅಷ್ಟೇ ಓದಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿದೆ ಈ ಕ್ವಶನ್ಸನ್ನು. ನನಗೆ 5ಅಲ್ಲಿ 4 ಆನ್ಸರ್ಸ್ ಕರೆಕ್ಟ್ ಆಯಿತು. 4 ಆನ್ಸರ್ ಏನು ಕರೆಕ್ಟ್ ಆಯಿತು ಅಂತ ಒಂದೆಲ್ಲಿ ನಾನು ಮಿಸ್ ಮಾಡಿದೆ ಅಂತ ಹೇಳಿ ಕೀ ಆನ್ಸರ್ಸನ್ನು ನೋಡೋಕೆ ಹೋದಾಗ ನಂಗೆ ಗೊತ್ತಾಯಿತು, ಈ ಆಪ್ಷನ್ ಏನಿದೆ, ಮೇಲಿನ ಭಾಗಕ್ಕೆ ಅತ್ಯಂತ ಸೂಕ್ತವಾದ ಶೀರ್ಷಿಕೆ ಯಾವುದು ಅಂತ ಕ್ವೆಶನ್ ಕೇಳಿದ್ದಾರೆ ಇಲ್ಲಿ. ಸೊ ಅಲ್ಲಿ ಈ ಒಂದು ಆಪ್ಷನ್ನಲ್ಲಿ ಏನಿದೆ, ಇದನ್ನು ಅರ್ಧ ಕೊಟ್ಟಿದ್ದಾರೆ ಕನ್ನಡದಲ್ಲಿ. ಪೂರ್ತಿ ಕೊಟ್ಟಿದ್ರೆ ನಾನು ಅದೇ ಆಪ್ಷನನ್ನೇ ಚೂಸ್ ಮಾಡ್ತಿದ್ದೆ. ಜಸ್ಟ್ Me Too ಅಂತ ಕೊಟ್ಟಿರೋದ್ರಿಂದ ಅದಕ್ಕೆ ಜಸ್ಟ್ ಇದು ಸಿಂಪಲ್ ಆಯಿತು, ತುಂಬಾ ಏನು ಮೀನಿಂಗ್ ಆಗಲ್ಲ. ಜಸ್ಟ್ Me Too ಅಂತ ಶೀರ್ಷಿಕೆ ಕೊಟ್ಬಿಟ್ರೆ ಒಳಗಡೆ ಏನಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಶೀರ್ಷಿಕೆ ಓದಿದ್ರೇ ಪ್ಯಾಸೇಜ್ ಏನು ಅಂತ ಗೊತ್ತಾಗಬೇಕು, ಆ ಥರ ಇರಬೇಕು ಶೀರ್ಷಿಕೆ. ಓಕೆನಾ. ಸೊ Me Too ಅಂತ ಕೊಟ್ಬಿಟ್ರೆ ಏನು ಅರ್ಥ ಆಗುತ್ತೆ? ಒಳಗಡೆ Me Too ಕಂಪ್ಲೇಂಟ್ಸ್ ಬಗ್ಗೆ ಇದೆಯಾ, ಅಥವಾ ಕೋರ್ಟ್ ಡಿಸಿಷನ್ಸ್ ಬಗ್ಗೆ ಇದೆಯಾ, ಅದ್ರ ಬಗ್ಗೆ ಇರುವಂಥ ಇಶ್ಯೂ ಬಗ್ಗೆ ಇದೆಯಾ, ಗೊತ್ತಾಗಲ್ಲ. ಸೊ Me Tooನ ನಾನು ಮಿಸ್ ಮಾಡಿ ಬೇರೆ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ದೆ. ಸೊ ಅಲ್ಲಿ ರಾಂಗ್ ಆಯಿತು. ಆಮೇಲೆ ಕೀ ಆನ್ಸರ್ ನೋಡಿದಾಗ ಗೊತ್ತಾಯಿತು, ಇದು ಬರೀ Me Too ಅಲ್ಲ. ಇಲ್ಲಿ ನೋಡಿ, ಇಂಗ್ಲೀಷ್ ಆಪ್ಷನಲ್ಲಿ ಏನಿದೆ, ವಿನ್ ಫಾರ್ Me Too ಅಂತ ಇದೆ. ಇಲ್ಲಿ ಕನ್ನಡದಲ್ಲಿ ಬರೀ Me Too ಮಾತ್ರ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ವಿನ್ ಫಾರ್ Me Too, ಇದು ಎಷ್ಟು ಮೀನಿಂಗ್ಫುಲ್ ಆಗುತ್ತೆ ಗೊತ್ತಾ? ಈ ಫಸ್ಟ್ ಇಂಗ್ಲೀಷನ್ನು ಓದಿದರೆ ವಿನ್ ಫಾರ್ Me Tooನೇ ಸೆಲೆಕ್ಟ್ ಮಾಡ್ತಿದ್ದೆ ನಾನು. ಅಂದರೆ Me Too ಅನ್ನುವಂಥ ಒಂದು ಇನ್ಸಿಡೆಂಟ್ ಏನು ಸ್ಟಾರ್ಟ್ ಆಯಿತು, ನಿಮ್ಗೆ ಗೊತ್ತಿರಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಳು ಬಂದು ತಮಗೆ ಹರಾಸ್ಮೆಂಟ್ ಆಗಿದ್ರ ಬಗ್ಗೆ Me Too ಅಂತ ಹೇಳ್ಬಿಟ್ಟು, ಅಂದರೆ ನನಗೂ ಆಯಿತು ಅನ್ನೋ ಥರ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಒಬ್ಬೊಬ್ಬರೇ ಸೆಲೆಬ್ರಿಟೀಸು ಇವರು ಎಲ್ಲರೂ ಬಂದು ಹೇಳ್ತಾ ಹೋದರು. ಅದು Me Too ಮೂಮೆಂಟೇ ಆಗೋಯ್ತು ಒಂದು. ಓಕೆನಾ. ಸೊ ಆ ಮೂಮೆಂಟ್ ಬಗ್ಗೆ ಈ ಪ್ಯಾಸೇಜ್ ಇರೋದು. ಸೊ ಈ ಪ್ಯಾಸೇಜು ವಿನ್ ಫಾರ್ Me Too ಅನ್ನುವಂಥದ್ದಕ್ಕೆ ಕರೆಕ್ಟಾಗಿ ಸೆಟ್ ಆಗುತ್ತೆ.
ಕನ್ನಡದಲ್ಲಿ ವಿನ್ ಅಥವಾ ಜಯ ಅಂತ ಏನೂ ಕೊಟ್ಟೇ ಇಲ್ಲ ಅವರು. ಮೀಟುಗೆ ಜಯ ಅಂತ ಕೊಟ್ಟಿದ್ರು, ನಾವು ಅದನ್ನು ಸೆಲೆಕ್ಟ್ ಮಾಡ್ಬೋದಿತ್ತು. ಸೊ ಮಿಸ್ ಮಾಡಿದರು. ಈ ಥರ ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಆಗ್ತಾ ಇದೆ. ಕನ್ನಡ ಆಪ್ಷನ್ಸ್ ಅಥವಾ ಸೆಂಟೆನ್ಸಸ್ನ ಮಿಸ್ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಕಂಪ್ಯೂಟರೈಸ್ಡ್ ಟ್ರಾನ್ಸ್ಲೇಷನ್ ಆಗ್ತಾ ಇದೆ. ಆದ್ದರಿಂದ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಇವಾಗಲಿಂದನೇ ನೀವು ಇಂಗ್ಲೀಷ್ ಪ್ಯಾಸೇಜನ್ನು ಓದೋದು ರೂಢಿ ಮಾಡ್ಕೊಳ್ಬೇಕು. ಇದನ್ನು ಹೇಳಬೇಕು ಅಂತ ಹೇಳೇ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ನೀವು ಮಿಸ್ ಮಾಡಬಾರ್ದು ಅಂತ ಹೇಳಿದ್ದು. ಬಟ್ ಅದನ್ನು ಹೆಂಗೆ ಟ್ಯಾಕಲ್ ಮಾಡೋದು ಅನ್ನೋದು ನಾವು ಹೇಳ್ಕೊಡ್ತೀವಿ ನಿಮಗೆ. ಓಕೆನಾ? ಎಸ್, ಬನ್ನಿ ಹಾಗಿದ್ರೆ ನಾನು ಹೇಳಿದ ಪ್ರಕಾರ ಫಸ್ಟ್ ಪಾಯಿಂಟ್ ಏನು ಹೇಳಿದೆ, ಪ್ಯಾಸೇಜನ್ನು ಬಿಟ್ಬಿಡಿ, ಏನು ಕೊಟ್ಟಿದ್ದಾರೋ ಪ್ಯಾಸೇಜ್ ನೋಡೋಕೆ ಹೋಗಬೇಡಿ. ಫಸ್ಟ್ ಏನು ಮಾಡಬೇಕು, ನಾವು ಕ್ವೆಶನ್ಸನ್ನು ಓದಬೇಕು. ಮೇಲಿನ ಭಾಗಕ್ಕೆ ಅತ್ಯಂತ ಸೂಕ್ತವಾದ ಶೀರ್ಷಿಕೆ ಯಾವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ? ಸೊ ಈ ಥರ ಏನು ಮಾಡ್ತಾರೆ, ಒಂದು ಹೆಡ್ಡಿಂಗ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನಿಮಗೆ ಸಾರಾಂಶನ ಒಂದ್ಸರಿ ಪೂರ್ತಿ ಓದಿದ ಮೇಲೆ ಶೀರ್ಷಿಕೆ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಲೀವ್ ಇಟ್. ಮಹಿಳೆಯರ ಕುಂದುಕೊರತೆಗಳನ್ನು ಪ್ರಸಾರ ಮಾಡುವ ಹಕ್ಕುಗಳ ಬಗ್ಗೆ. ಪ್ರಸಾರ ಮಾಡುವ ಅಂದರೆ ಏನ್ರಿ, ಇದು ಹೇಳುವ ಅಥವಾ ಹೇಳಿಕೊಳ್ಳುವ ಅಂತ ಅರ್ಥ ಆಗುತ್ತೆ. ಮಹಿಳೆಯರು ತಮ್ಮ ಕುಂದುಕೊರತೆಗಳನ್ನು, ತಮಗಾದಂಥ ಅನ್ಯಾಯಗಳನ್ನು ಹೇಳಿಕೊಳ್ಳುವ ಹಕ್ಕುಗಳ ಬಗ್ಗೆ ಈ ಭಾಗವು ಏನು ಹೇಳುತ್ತದೆ ಅಂದಂಗೆ. ಈಗ ನಾವು ಪ್ರಸಾರ ಮಾಡುವ ಬಗ್ಗೆ ಅಂತ ಅಂದ ತಕ್ಷಣ ನಮಗೆ ತಲೆಗೆ ಹೋಗಲ್ಲ ಅದು ಏನು ಹೇಳಕೊಟ್ಟಿದ್ದಾರೆ ಇವರು ಅಂತ. ಅರ್ಥ ಆಗ್ತಿದೆಯಾ? ಸೊ ಮಹಿಳೆಯರ ಕುಂದುಕೊರತೆಗಳನ್ನು ಪ್ರಸಾರ ಮಾಡುವ ಹಕ್ಕುಗಳ ಬಗ್ಗೆ ಈ ಭಾಗವು ಏನು ಹೇಳುತ್ತದೆ. ಸೊ ಇಲ್ಲಿ ಕುಂದುಕೊರತೆಗಳ ಬಗ್ಗೆ ಬಂದಿದೆ, ಮಹಿಳೆಯರ ಬಗ್ಗೆ ಬಂದಿದೆ. ಅಂದರೆ ಇದು ಏನೋ ವುಮೆನ್ ಬಗ್ಗೆ ಇದೆ, ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಇರ್ಬೋದು. ಅವ್ರೇನು ಹೇಳಕೊಟ್ಟಿದ್ದಾರೆ, ಅವ್ರ ಹಕ್ಕುಗಳ ಬಗ್ಗೆ ಇದೆ ಅಂದರೆ ದರ್ ಈಸ್ ಸಮಥಿಂಗ್ ಅಬೌಟ್ ಲಾ ಆಲ್ಸೋ, ಕಾನೂನಿನ ಬಗ್ಗೆನೂ ಇದೆ ಅಂತ ಹೇಳಿ ನಮಗೆ ಐಡಿಯಾ ಬರೋಕ್ಕೆ ಸ್ಟಾರ್ಟ್ ಆಗಬೇಕು. ಓಕೆ, ನಿಮ್ಮ ತಲೆಯಲ್ಲೇ ಇದೆಲ್ಲ ರನ್ ಆಗ್ತಾ ಇರಬೇಕು ಕ್ವೆಶನ್ ಓದೋವಾಗ. ಓಕೆ, ನೆಕ್ಸ್ಟ್ ಆಪ್ಷನ್ ಏನು ಓದೋದು ಬೇಡ, ನಾವು ಪ್ಯಾಸೇಜಲ್ಲಿ ಓದೋಣ. ಓಕೆನಾ? ಸೊ ಇಲ್ಲಿ ಕೀವರ್ಡ್ ಏನಾಯಿತು, ಇಲ್ಲಿ ಒಂದು ಟೈಟಲ್ ಬೇಕು, ಇದೊಂದು ಕೀವರ್ಡು. ಮಹಿಳೆಯರ ಕುಂದುಕೊರತೆಗಳು ಮತ್ತು ಹಕ್ಕುಗಳು, ಹೌದಾ? ಕುಂದುಕೊರತೆಗಳು ಇವೆಲ್ಲ ಕೀವರ್ಡ್ಸು. ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ, ನಿಷೇಧ ಮತ್ತು ಪರಿಹಾರ ಕಾಯ್ದೆಯ ಬಗ್ಗೆ. ಇಲ್ಲಿ ನೋಡಿ, ಈ ಕಾಯ್ದೆ ಯಾವುದೋ ಒಂದು ಕಾಯ್ದೆ ಬಗ್ಗೆ ಮೆನ್ಷನ್ ಮಾಡಿದೆ ಪ್ಯಾಸೇಜಲ್ಲಿ. ಆ ಕಾಯ್ದೆನ ಟಕ್ ಅಂತ ಹಿಡ್ಕೋಬೇಕು ನಾವು. ಅಲ್ಲಿ ಮೆನ್ಷನ್ ಮಾಡಿದ ಪಕ್ಕನೇ ಆನ್ಸರ್ ಇರುತ್ತೆ. ಓಕೆನಾ? ಕಾಯ್ದೆಯ ಬಗ್ಗೆ ನ್ಯಾಯಾಲಯ ಏನು ಹೇಳಿದೆ. ಸೊ ಆ ಕಾಯ್ದೆ ಸಿಕ್ಕ ತಕ್ಷಣ ನಾವು ಅದನ್ನು ಓದ್ಬಿಡ್ಬೇಕು, ಏನು ಹೇಳಿದೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ತೀರ್ಪಿನ ಸಾರವೇನು. ಸೊ ಒಂದು ವರ್ಡಿಕ್ಟ್ ಕೊಟ್ಟಿದ್ದಾರೆ, ಒಂದು ತೀರ್ಪು ಕೊಟ್ಟಿದ್ದಾರೆ ಪ್ಯಾಸೇಜಲ್ಲಿ. ಸೊ ತೀರ್ಪು ಕೊಟ್ಟಿದ್ದಾರೆ ಅಂದರೆ ತೀರ್ಪಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ನೀಟಾಗಿ ಓದ್ಕೊಂಡ್ಬಿಟ್ರೆ ಅದರ ಸಾರಾಂಶ ಏನಂತ ಹೇಳಿ ನಮ್ಗೆ ಅರ್ಥ ಆಗಿಬಿಡುತ್ತೆ, ಅದಕ್ಕೂ ಆನ್ಸರ್ ಸಿಗುತ್ತೆ. ಓಕೆ, ಸೊ ಫಿಫ್ತ್ ಕ್ವೆಶನ್ ಏನು, ಈ ಕೆಳಗಿನವುಗಳಲ್ಲಿ ಯಾವುದು ಅಂಗೀಕಾರದ ಪ್ರಕಾರ ತೀರ್ಪಿನಲ್ಲಿ ಯಾವುದೇ ಉಲ್ಲೇಖವನ್ನು ಕಂಡುಕೊಂಡಿಲ್ಲ. ನೋಡಿ, ಒಂದು ತೀರ್ಪಲ್ಲಿ ಅಂಗೀಕಾರ ಕೈಗೊಂಡಿದ್ದಾರೆ, ಆ ಅಂಗೀಕಾರದಲ್ಲಿ ಒಂದಿಷ್ಟು ಥಿಂಗ್ಸನ್ನು ಉಲ್ಲೇಖ ಮಾಡಿದ್ದಾರೆ. ಆ ಉಲ್ಲೇಖದಲ್ಲಿ ಯಾವುದು ಇಲ್ಲ ಅಂತ ಕೇಳಿದ್ದಾರೆ. ಅಂದರೆ ಒಂದಿಷ್ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಆ ಪಾಯಿಂಟ್ಸಲ್ಲಿ ಯಾವುದು ಇಲ್ಲ ಅಂತ ಕೇಳಿದ್ದಾರೆ. ಓಕೆ, ಸೊ ಅಂಗೀಕಾರದ ತೀರ್ಪನ್ನು ನೀಟಾಗಿ ಓದ್ಬಿಟ್ರೆ ನಮಗೆ ಈ ಆನ್ಸರ್ ಗೊತ್ತಾಗುತ್ತೆ. ಸೊ ತೀರ್ಪು ಅಂತ ಎರಡು ಕಡೆ ಬಂದಿದೆ. ಸೊ ತೀರ್ಪು. ಸೊ ಅಲ್ಲಿ ಕೊಟ್ಟಿರುವಂಥ ಪ್ಯಾಸೇಜಲ್ಲಿ ತೀರ್ಪು, ಯಾವುದೋ ಒಂದು ಕೇಸಿನ ತೀರ್ಪು ಬಂದಿದೆ, ಸುಪ್ರೀಂ ಕೋರ್ಟಿಂದ ಅಥವಾ ಹೈಕೋರ್ಟಿಂದ, ಒಂದು ಕೋರ್ಟಿಂದ ತೀರ್ಪು ವರ್ಡಿಕ್ಟ್ ಬಂದಿದೆ. ಸೊ ಅದನ್ನು ನಾವು ಕೇರ್ಫುಲ್ಲಾಗಿ ಓದ್ಕೋಬೇಕು, ಬಿಕಾಸ್ ಆ ತೀರ್ಪು ಮೇಲೇ 2 ಕ್ವೆಶನ್ ಕೇಳಿದ್ದಾರೆ. ಸೊ ಅದನ್ನು ಓದ್ಬಿಟ್ರೆ ನಮಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಸೊ ಆಲ್ರೆಡಿ ನಮಗೆ ಕೀವರ್ಡ್ಸ್ ಗೊತ್ತಾಗೋಯ್ತು. ಸೊ ಹಾಫ್ ಆಫ್ ದ ಪ್ಯಾಸೇಜ್ ನಮಗೆ ಏನಂತ ಅರ್ಥ ಆಗೋಗ್ಬಿಡ್ತು. ಸೊ ಮಹಿಳೆಯರು, ಲೈಂಗಿಕ ಕಿರುಕುಳ, ಅದ್ರ ಮೇಲಿರುವಂಥ ಕಾನೂನು, ಅದ್ರ ಮೇಲೆ ಕೊಟ್ಟಿರುವಂಥ ತೀರ್ಪು, ಇದೆಲ್ಲನೂ ಸೇರಿ ಒಂದು ಶೀರ್ಷಿಕೆ. ಇಷ್ಟೇ ಬೇಕಾಗಿರೋದು ನಮಗೆ. ಸೊ ಇವಾಗ ನಾವು ಪ್ಯಾಸೇಜನ್ನು ಓದಬೇಕು. ಆಲ್ರೆಡಿ ಇಷ್ಟೊಂದು ಪ್ಯಾಸೇಜ್ ಓದ್ದೇನೆ ಇಷ್ಟೊಂದು ಕ್ಲಾರಿಟಿ ಸಿಕ್ಕಿದೆ ನಮಗೆ. ಆದ್ದರಿಂದ ಏನು ಮಾಡಬೇಕು, ಎಕ್ಸಾಮಲ್ಲಿ ಪ್ಯಾಸೇಜ್ ಬಿಟ್ಟು ಫಸ್ಟ್ ಕ್ವೆಶನ್ಸನ್ನು ಓದ್ಕೋಬೇಕು. ಕೀವರ್ಡ್ಸನ್ನು ಮಾರ್ಕ್ ಮಾಡಿಕೊಂಡು ಆಲ್ರೆಡಿ ಪ್ಯಾಸೇಜ್ ಬಗ್ಗೆ ಒಂದು ಐಡಿಯಾ ತೊಗೊಂಡು ಆಮೇಲೆ ಹೋಗಿ ಪ್ಯಾಸೇಜನ್ನು ಓದಿದರೆ, ನೀವು ಒಂದೇ ಸಲ ಪ್ಯಾಸೇಜ್ ಓದಿದ್ರೆ ಸಾಕು. ನಿಮಗೆ ಸ್ಪೀಡಾಗಿ ಮತ್ತು ಇನ್ನೊಂದು ಸಾರಿ ಇನ್ ಬಿಟ್ವೀನ್ ಲೈನ್ಸು ಹಿಂಗೆ ಓದೋ ಅವಶ್ಯಕತೆನೇ ಬೀಳಲ್ಲ. ಓಕೆ, ಒಂದು ಸಲ ಪ್ಯಾಸೇಜ್ ಓದಿದ್ರೆ ಸಾಕು. ಸೊ ಇವಾಗ ಪ್ಯಾಸೇಜ್ ಓದೋಣ. ಹಂಗಿದ್ರೆ ಸೆಲೆಬ್ರಿಟಿ ಸಂಪಾದಕ ರಾಜಕಾರಣಿ MJ ಅಕ್ಬರ್ ಸಲ್ಲಿಸಿದ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ. ಅವರು ಒಂದು ಮಾನನಷ್ಟ ಮೊಕದ್ದಮೆ ಪತ್ರಕರ್ತೆ ಪ್ರಿಯಾ ರಮಣಿ ಇವರ ಮೇಲೆ ಹಾಕಿದ್ರು. MJ ಅಕ್ಬರ್ ಅವರು ತಮಗೆ ಒಂದು ಮಾನಹಾನಿಯಾಗಿದೆ ಅಂತ ಹೇಳಿ ಪತ್ರಕರ್ತೆ ಆದಂತಹ ಪ್ರಿಯಾ ರಮಣಿ ಅವರ ಮೇಲೆ ಕೇಸ್ ಹಾಕಿದ್ರು. ಸುಪ್ರೀಂ ಕೋರ್ಟ್ ದೆಹಲಿ ನ್ಯಾಯಾಲಯ ಏನು ಮಾಡಿದೆ, ಅವರನ್ನು ಖುಲಾಸೆಗೊಳಿಸಿದೆ, ಅಂದರೆ ಬಿಟ್ಟು ಕಳಿಸಿದೆ. ಅವ್ರದ್ದು ಯಾವುದೇ ತಪ್ಪಿಲ್ಲ ಅಂಥೇಳಿ ಅವರನ್ನು ಬಿಟ್ಟು ಕಳಿಸಿದ್ದಾರೆ. ಸೊ ಆ ಕೇಸು ಹೋಲ್ಡ್ ಆಗಿಲ್ಲ. ಅದನ್ನು ಏನು ಮಾಡಿದ್ದಾರೆ, ರಮಣಿ ಅವರನ್ನು ಖುಲಾಸೆಗೊಳಿಸಿ ಕಳಿಸಿದ್ದಾರೆ. ಸೊ ಈ ಒಂದು ಇನ್ಸಿಡೆಂಟಿಂದ ಏನಾಗಿದೆ, ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳಕ್ಕೆ ಒಳಗಾದ ಮಹಿಳೆಯರಿಗೆ ಮಾತನಾಡಲು ಧೈರ್ಯ ತುಂಬುತ್ತದೆ. ಅಂದರೆ
ಈ ನಿಮಗೆ ಇಷ್ಟು ಓದಿದಾಗ ಏನು ಅರ್ಥ ಆಗಬೇಕಪ್ಪ ನೋಡಿ, ಇವಾಗ ಇದನ್ನ ಅರ್ಧಂಬರ್ಧ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಆಗಿರುವಂಥ ಇನ್ಸಿಡೆಂಟ್ ಏನು, ರಮಣಿಯವರು ಅಕ್ಬರ್ ಅವರು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ಕೇಸ್ ಹಾಕಿದ್ದಾರೆ. ಆ ಕೇಸಿಂದ ನನಗೆ ಮಾನಹಾನಿಯಾಗಿದೆ ಅಂತ ಹೇಳಿ ಮತ್ತೆ ಅಕ್ಬರ್ ಅವರು ಮಾನನಷ್ಟ ಮೊಕದ್ದಮೆಯನ್ನು ರಮಣಿಯವ್ರ ಮೇಲೆ ಹಾಕಿದ್ದಾರೆ. ಸೊ ಕೋರ್ಟ್ ಏನು ಮಾಡಿದೆ, ರಮಣಿಯವ್ರನ್ನ ಖುಲಾಸೆ ಮಾಡಿ ಕಳಿಸಿದೆ. ಅಂದರೆ ಹೆಣ್ಮಕ್ಳು ತಮಗೆ ಆದಂತಹ ತೊಂದರೆನ ಬಂದು ಬಾಯಿ ಬಿಟ್ಟು ಹೇಳಬಹುದು. ಅಂದರೆ ಇವಾಗ ಬಂದು ರಮಣಿಯವ್ರು ಏನು ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾ ಥ್ರೂ ನಮಗೆ ಈ ಥರ ನನಗೆ ಕಿರುಕುಳ ಮಾಡಿದ್ದಾರೆ ಅಕ್ಬರ್ ಅವರು ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಸೊ ಆ ಥರ ಹೇಳ್ಕೊಂಡಿದ್ದಕ್ಕೆ ನನಗೆ ಮಾನನಷ್ಟ ಆಗಿದೆ ಅಂತ ಹೇಳಿ ಅಕ್ಬರ್ ಅವ್ರು ಏನು ಮಾಡಿದ್ದಾರೆ, ವಾಪಸ್ಸು ಮಾನನಷ್ಟ ಮೊಕದ್ದಮೆ ರಮಣಿಯವ್ರ ಮೇಲೆ ಹಾಕಿದ್ದಾರೆ. ಕೋರ್ಟ್ ಏನು ಹೇಳಿದೆ, ಈ ಥರ ಹೆಣ್ಮಕ್ಳು ತಮಗಾಗಿರುವಂಥ ಅನ್ಯಾಯದ ಬಗ್ಗೆ ಮಾತಾಡ್ಬೋದು, ಶೇರ್ ಮಾಡ್ಬೋದು, ಅದಕ್ಕೆ ಯಾವುದೇ ತಪ್ಪಿಲ್ಲ. ಸೊ ಈ ಕೇಸನ್ನು ನಾವು ಹೋಲ್ಡ್ ಮಾಡಲ್ಲ ಅಂಥೇಳಿ ರಮಣಿಯವ್ರನ್ನ ಬಿಟ್ಟು ಕಳಿಸಿದ್ದಾರೆ. ಸೊ ಈ ಬಿಟ್ಟು ಕಳಿಸಿದ್ರಿಂದ ಏನಾಯಿತು, ಇವಾಗ ನಮಗೆ ನಿಮಗೆ ಹೆಣ್ಮಕ್ಳಿದ್ದವ್ರಿಗೆ ಏನು ಗೊತ್ತಾಯಿತು, ಓಕೆ ನಮಗೆ ಈ ಥರ ಲೈಂಗಿಕ ಕಿರುಕುಳ ಆದರೆ, ಎಲ್ಲಾದರೂ ನಮಗೆ ಆ ಥರ ಪ್ರಾಬ್ಲಮ್ ಆದರೆ, ಇಶ್ಯೂ ಆದರೆ ನಾವು ಬಂದು ಮಾತಾಡಬಹುದು. ಕೋರ್ಟ್ ನಮಗೆ ಸಪೋರ್ಟ್ ಮಾಡಿದೆ, ನಮ್ಮ ಲಾ ನಮಗೆ ಸಪೋರ್ಟ್ ಮಾಡುತ್ತೆ. ಆ ಥರ ನಾವು ಮಾತಾಡೋದ್ರಿಂದ ನಮ್ಮನ್ನೇ ಹಿಡಿದು ಒಳಗಾಕಲ್ಲ. ಯಾರೋ ಬಂದು ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ ಅಂದ ತಕ್ಷಣ ನಮ್ಮನ್ನ ಒಳಗಾಕಲ್ಲ. ಸೊ ನಮಗೆ ಆದಂತಹ ಅನ್ಯಾಯಗಳ ಬಗ್ಗೆ ನಾವು ಬಂದು ಮಾತಾಡಬಹುದು ಅನ್ನುವಂಥದ್ದನ್ನು ಈ ಒಂದು ಸೆಂಟೆನ್ಸಸ್ ಎಷ್ಟು ಓದಿದ್ವಿ ಅದು ಹೇಳ್ಕೊಡುತ್ತೆ ನಮಗೆ. ಸೊ ನಿಮ್ಮ ಅನಾಲಿಟಿಕಲ್ ಅಬಿಲಿಟಿ ಚೆನ್ನಾಗಿದ್ರೆ ಮಾತ್ರ ಈ ಒಂದಿಷ್ಟು ಸೆಂಟೆನ್ಸ್ ಓದಿದ ಮೇಲೆ ಇಷ್ಟೆಲ್ಲ ನಿಮಗೆ ಬ್ರೈನಲ್ಲಿ ಓಡೋಕ್ಕೆ ಸಾಧ್ಯ. ಇಷ್ಟೆಲ್ಲ ಓದಿದ್ರೆ ಮಾತ್ರ ಕೆಳಗಡೆ ಇರುವಂತಹ ಕ್ವಶನ್ಸನ್ನು ಆನ್ಸರ್ ಮಾಡೋಕ್ಕೆ ಸಾಧ್ಯ. ಓಕೆನಾ. ಸೊ ಆ ಥರ ಕೆಪಾಸಿಟಿಯನ್ನು ನೀವು ಮತ್ತೆ ಪ್ಯಾಸೇಜಸನ್ನು ಓದಿ ಆನ್ಸರ್ಸ್ ಮಾಡಿ ಏನು ಮಾಡಬೇಕು, ನೀವು ಪ್ರಾಕ್ಟೀಸ್ ಮಾಡಿಸ್ಕೋಬೇಕು. ನಮ್ಮ ಕೋರ್ಸಲ್ಲಿ ನಾವೇನು ಮಾಡ್ತಾ ಇದ್ವಿ, ಈ ಥರ ಲಾಟ್ ಆಫ್ ಪ್ಯಾಸೇಜಸನ್ನು ಸ್ಟೂಡೆಂಟ್ಸ್ಗೆ ಕೊಟ್ಟು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೇವೆ. ಬಿಕಾಸ್ 5 ಮಾರ್ಕ್ಸನ್ನು ನೀವು ಈ ಪ್ಯಾಸೇಜಲ್ಲಿ ತೆಗಿಬೋದು. 5 ಮಾರ್ಕ್ಸ್ ಇಲ್ಲೇ ಬಂದುಬಿಡ್ತು. 80 ಮಾರ್ಕ್ಸ್ ತಗೊಳ್ಳುವಂತಹ ಇದರಲ್ಲಿ 5 ಮಾರ್ಕ್ಸ್ ಇಲ್ಲೇ ಬಂದುಬಿಡ್ತು. ಉಳಿದಿರುವಂಥ ಫೈಟ್ ಇರೋದು 75 ಮಾರ್ಕ್ಸ್ಗೆ ಮಾತ್ರ. ಓಕೆನಾ. ಎಸ್, ಈ ಥರ ನೀವು ಜಾಸ್ತಿ ಪ್ಯಾಸೇಜನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಇದು ಈಸಿ ಆಗ್ತಾ ಹೋಗುತ್ತೆ. ಸೊ ಮಹಿಳೆಗೆ ತನ್ನ ಆಯ್ಕೆಯ ಯಾವುದೇ ವೇದಿಕೆಯಲ್ಲಿ ಮತ್ತು ದಶಕಗಳ ನಂತರವೂ ತನ್ನ ಕುಂದುಕೊರತೆಯನ್ನು ಇಡುವ ಹಕ್ಕಿದೆ ಎಂದು ನ್ಯಾಯಾಲಯವು ಹೇಳಿದೆ. ನೋಡಿ, ತನ್ನಗಾದಂತಹ ಅನ್ಯಾಯದ ಬಗ್ಗೆ ಯಾವುದೇ ವೇದಿಕೆ, ಅದು ಸೋಷಿಯಲ್ ಮೀಡಿಯಾ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಫೇಸ್ಬುಕ್ ಆಗಿರಲಿ, ಯೂಟ್ಯೂಬ್ ಆಗಿರಲಿ, ಎಲ್ಲೇ ಬಂದು ಅವ್ರು ಹೇಳ್ಕೊಳ್ಬೋದು. ಹೆಣ್ಮಕ್ಳು ತಮಗೆ ಆದಂತಹ ಕುಂದುಕೊರತೆಗಳು, ಅನ್ಯಾಯಗಳ ಬಗ್ಗೆ ಹೆಣ್ಮಕ್ಳಷ್ಟೇ ಅಲ್ಲ, ಯಾರೇ ಬಂದು ಮಾತಾಡ್ಬೋದು. ಅದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ಅದ್ರ ಸಲುವಾಗಿ ಮಾನನಷ್ಟ ಮೊಕದ್ದಮೆಯನ್ನು ಹಾಕುವಂತಹ ಕೇಸ್ಗಳಿದ್ರೆ ಅದನ್ನು ನಾವು ಹೋಲ್ಡ್ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಹೆಣ್ಮಕ್ಳ ರಕ್ಷಣೆಗೆ, ಹೆಣ್ಮಕ್ಳ ಒಂದು ನ್ಯಾಯಕ್ಕೆ ಒತ್ತು ಕೊಡ್ತಾ ಇದೆ ಯಾವುದು, ನಮ್ಮ ನ್ಯಾಯಾಲಯ ಮತ್ತು ನಮ್ಮ ಲಾ ಸಿಸ್ಟಮ್. ಓಕೆನಾ. ಎಸ್, ಮಹಿಳೆ ತನ್ನ ಆಯ್ಕೆ ಯಾವುದೇ ವೇದಿಕೆಯಲ್ಲಿ, ಓಕೆನಾ, ಇದನ್ನು ನೀವು ನೆನ್ಪಿಟ್ಕೋಬೇಕು. ಯಾವುದೇ ವೇದಿಕೆಯಲ್ಲಿ, ಯಾವುದೇ ಪ್ಲಾಟ್ಫಾರ್ಮಲ್ಲಿ ಅವರು ಬಂದು ಹೇಳ್ಕೊಳ್ಬೋದು ಎಂದು ನ್ಯಾಯಾಲಯವು ಹೇಳಿದೆ. ನ್ಯಾಯಾಲಯನೇ ಹೇಳಿದೆ ಈ ಥರ. ಓಕೆ. ಸಾಕಷ್ಟು ಸಮಯದ ನಂತರ ತಮ್ಮ ಮೀಟೂ ಖಾತೆಗಳೊಂದಿಗೆ ಹೊರಬರುವ ಮಹಿಳೆಯರನ್ನು ಪ್ರಶ್ನಿಸಿದವರಿಗೆ ಮತ್ತು ಕುಂದುಕೊರತೆಗಳನ್ನು ಪ್ರಸಾರ ಮಾಡಲು ಕಾನೂನು ಜಾರಿ ಕಾರ್ಯವಿಧಾನಗಳಿಗಿಂತ ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಆಯ್ಕೆಯನ್ನು ಪ್ರಶ್ನಿಸಿದವರಿಗೆ ನೇರವಾಗಿ ಉತ್ತರಿಸಿದೆ. ಹಾಗಾಗಿದ್ರೆ ಸೀದಾ ಕೋರ್ಟ್ಗೆ ಹೋಗ್ಬೋದು, ಅವ್ರ ಮೇಲೆ ಕೇಸ್ ಹಾಕ್ಬೋದು. ಇಲ್ಲೇನಕ್ಕೆ ಬಂದು ನೀವು ಮಾತಾಡ್ತಾ ಇದ್ದೀರಾ ಅನ್ನೋ ಥರ ಕ್ವಶನ್ ಮಾಡ್ತಾ ಇದ್ದಾರೆ ತುಂಬ ಜನ. ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನನಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಹೇಳಿದ್ರೆ ಏನು ಉಪಯೋಗ, ಅವ್ರ ಮೇಲೆ ಕೇಸ್ ಹಾಕಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನಾಟ್ ನೆಸೆಸರಿಲಿ ಕೇಸ್ ಹಾಕಬೇಕು ಅಂತ. ಓಕೆ. ಸೊ ಈ ಥರ ಜನರು ಇದ್ದಾರೆ, ಬಿ ಅವೇರ್ ಅಂತ ನೆಕ್ಸ್ಟ್ ಜನ್ರೇಷನ್ಗೆ ಕೂಡ ಹೇಳ್ದಂಗೆ ಆಗುತ್ತೆ. ಜಸ್ಟ್ ಬಂದು ನಾವು ಶೇರ್ ಮಾಡ್ತಾ ಇದ್ದೀವಿ, ನಮ್ಗೆ ಈ ಥರ ಅನ್ಯಾಯ ಆಗಿತ್ತು, 10 ವರ್ಷದಿಂದ ಆಗಿತ್ತು, 15 ವರ್ಷದಿಂದ ಆಗಿತ್ತು, ದಟ್ ಈಸ್ ಸೆಕೆಂಡ್ರಿ. ಬಟ್ ಬಂದು ಅವ್ರಿಗೆ ಹೇಳ್ಕೊಳ್ಳುವಂಥ ಹಕ್ಕಿದೆ ಅಂತ ಹೇಳಿ ನ್ಯಾಯಾಲಯ ಸಪೋರ್ಟ್ ಮಾಡ್ತಾ ಇದೆ. ಓಕೆನಾ. ಎಸ್. ರಮಣಿ ಮತ್ತು ಸಹ ಪತ್ರಕರ್ತೆ ಗಜಾಲಾ ವಹಾಬ್ ಅವರ ಕಿರುಕುಳದ ಬಗ್ಗೆ ಸಾಕ್ಷ್ಯಗಳನ್ನು ನಂಬಿ ಅನೇಕ ಮಹಿಳೆಯರು ನ್ಯಾಯಾಲಯದಿಂದ ವಿಶ್ವಾಸವನ್ನು ಪಡೆಯುತ್ತಾರೆ. ಸೊ ಈ ಕೇಸಿಂದ ತುಂಬ ಮಹಿಳೆಯರಿಗೆ ಒಂದು ವಿಶ್ವಾಸ ಬಂದಿದೆ, ನಾವು ಬಂದು ಮಾತಾಡ್ಬೋದು ನಮಗೆ ಆದಂಥ ಅನ್ಯಾಯಗಳ ಬಗ್ಗೆ ಅಂತ. ಸಮಾಜವು ನಂಬಲು, ಸಾಮಾಜಿಕ ಕಳಂಕವನ್ನು ಪ್ರತಿರೋಧಿಸಲು, ಮಹಿಳೆಯ ಹೋರಾಟ ನಿಂದನೆಯನ್ನು ಗುರುತಿಸಲು, ತನ್ನನ್ನು ಮನವೊಲಿಸಿಕೊಳ್ಳಲು, ಮಾನಸಿಕ ಆಘಾತದಿಂದ ಹೊರಬರಲು ಮತ್ತು ದುರುಪಯೋಗಪಡಿಸಿಕೊಳ್ಳುವವರನ್ನು ಬಹಿರಂಗಪಡಿಸಲು, ವಿಶ್ವಾಸವನ್ನು ಗಳಿಸಲು ಮಹಿಳೆಯ ಹೋರಾಟವನ್ನು ತೀರ್ಪಿನಲ್ಲಿ ಸರಿಯಾಗಿ ಉಲ್ಲೇಖಿಸಲಾಗಿದೆ. ಸೊ ತೀರ್ಪಿನಲ್ಲಿ ಸರಿಯಾಗಿ ಉಲ್ಲೇಖಿಸಲಾಗಿದೆ. ಇಲ್ಲಿ ಬಂತು ತೀರ್ಪು ಅನ್ನುವಂಥ ಕೀವರ್ಡ್. ಮಾನನಷ್ಟದ ಕ್ರಿಮಿನಲ್ ದೂರಿನ ನೆಪದಲ್ಲಿ ಲೈಂಗಿಕ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ ಮಹಿಳೆಯನ್ನು ಶಿಕ್ಷಿಸಲು ಸಾಧ್ಯವಿಲ್ಲ. ಜಸ್ಟ್ ಧ್ವನಿ ಎತ್ತಿದ್ದಕ್ಕೋಸ್ಕರ ಅವರ ಮಾನನಷ್ಟ ಆಗಿದೆ ಅಂತ ಹೇಳಿ ಧ್ವನಿ ಎತ್ತಿದ ಮಹಿಳೆಯನ್ನ ಶಿಕ್ಷಿಸಲು ಸಾಧ್ಯವಿಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಯಾಕೆಂದರೆ ಭಾರತೀಯ ಸಂವಿಧಾನವು ಖಾತರಿಪಡಿಸಿರುವಂತೆ
ಮಹಿಳೆಯ ಜೀವನ ಹಕ್ಕು ಮತ್ತು ಘನತೆಯ ಹಕ್ಕು ಇದನ್ನು ಪಣಕ್ಕಿಟ್ಟು ಪ್ರತಿಷ್ಠೆಯ ಹಕ್ಕನ್ನು ರಕ್ಷಿಸಲು ಸಾಧ್ಯವಿಲ್ಲ. ಸೊ ಮಹಿಳೆಗೆ ಫಸ್ಟ್ ಏನು ಬೇಕು, ಅವರ ಜೀವನ ಹಕ್ಕು ಬೇಕು, ಘನತೆಯ ಹಕ್ಕು ಬೇಕು. ಅಂದರೆ ಕೆಲಸ ಮಾಡುವಂಥ ಒಂದು ಕೆಲಸ ಅಂದ್ರೆ ಏನ್ರಿ, ನಮ್ಗೆ ಊಟ ಮಾಡೋಕ್ಕೆ ನಮಗೆ ಅದು ಬ್ರೆಡ್ ಆ್ಯಂಡ್ ಬಟರ್ನ ಕೊಡುವಂತಹ ಜಾಗ, ನಮಗೆ ಒಂದು ಇಡೀ ಜೀವನನ ನಡೆಸೋಕ್ಕೆ ದುಡ್ಡು ಕೊಡುವಂತಹ ಜಾಗ ಅದು ಅಲ್ವಾ. ಸೊ ಆ ಜೀವನ ಮಾಡಲಿಕ್ಕೆ ಕೊಡುವಂತಹ ಸ್ಥಳದಲ್ಲಿ ನಮಗೆ ಅಲ್ಲೇ ಅನ್ಯಾಯ ಆಗ್ತಿದೆ ಅಂದರೆ ನಾವು ದುಡಿಯೋದು ಹೆಂಗೆ, ವರ್ಕ್ ಮಾಡೋದು ಹೆಂಗೆ, ಜೀವನ ಕಟ್ಕೊಳ್ಳೋದು ಹೆಂಗೆ. ಸೊ ಆ ಜೀವನದ ಹಕ್ಕನ್ನು ಕಸಿದುಕೊಳ್ಳಲಾಗ್ತಿದೆ ಮಹಿಳೆಯರಿಂದ ಈ ಥರ ಲೈಂಗಿಕ ಕಿರುಕುಳದಿಂದ ಅಂತ ಹೇಳಿ ನ್ಯಾಯಾಲಯ ಹೆಣ್ಮಕ್ಳನ್ನ ಸಪೋರ್ಟ್ ಮಾಡ್ತಾ ಇದೆ. ಸೊ ಮಹಿಳೆಯರಿಗೆ ಬೇಕಾದಂತಹ ಜೀವನ ಹಕ್ಕು ಘನತೆಯ ಹಕ್ಕಿನ ಮುಂದೆ ಆ ಕಿರುಕುಳ ಕೊಟ್ಟಂತಹ ಅಥವಾ ಕೊಡ್ಬೋದು ಅಂತ ಹೇಳಿ ಕೊಟ್ಟಿರುವಂಥ ಅವ್ರಿಗೇನು ಕಂಪ್ಲೇಂಟ್ ಮಾಡಿದ್ದಾರೆ ಅವರ ಒಂದು ಪ್ರತಿಷ್ಠೆಯನ್ನು ನಾವು ಮುಂದಿಟ್ಕೊಳ್ಳೋಕ್ಕಾಗಲ್ಲ. ಅಂದರೆ ನನಗೆ ಮಾನ ನಷ್ಟ ಆಯಿತು, ನನಗೆ ಮಾನಹಾನಿ ಆಯಿತು ಅವ್ರು ಹೇಳಿದ್ದಕ್ಕೋಸ್ಕರ ಸೊ ಅವ್ರ ಮೇಲೆ ಕೇಸ್ ಹಾಕಿ ಅಂದರೆ ಮಹಿಳೆ ತನ್ನ ಹಕ್ಕಿನ ಬಗ್ಗೆ ಮಾತಾಡಿದಾಳೆ. ಸೊ ನಿನ್ನ ಮಾನ ಮರ್ಯಾದೆಯನ್ನು ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ, ಅವಳ ಹಕ್ಕು ಘನತೆ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಅದ್ರ ಮುಂದೆ ನಿಂದೇನೂ ಅಲ್ಲ ಅನ್ನೋ ಥರ ಆ ಕೇಸನ್ನು ರಿಜೆಕ್ಟ್ ಮಾಡಿದ್ದಾರೆ. ಓಕೆನಾ. ಸೊ ಘನತೆಯ ಹಕ್ಕನ್ನು ಪಣಕ್ಕಿಟ್ಟು ಪ್ರತಿಷ್ಠೆಯ ಹಕ್ಕನ್ನು ರಕ್ಷಿಸಲು ಸಾಧ್ಯವಿಲ್ಲ. ಸೊ ಪ್ರತಿಷ್ಠೆಗೋಸ್ಕರ ಹಾಕುವಂತಹ ಈ ಕೇಸಸ್ಗಳು, ಮಾನನಷ್ಟ ಮೊಕದ್ದಮೆಗಳನ್ನು ಈ ಥರ ಕೇಸಸ್ಸಲ್ಲಿ ನಮಗೆ ರಕ್ಷಣೆ ಮಾಡಲು ಸಾಧ್ಯವಿಲ್ಲ ಅಂತ ಡೈರೆಕ್ಟ್ ಆಗಿ ಏನು ಹೇಳಿದ್ದಾರೆ, ಕೋರ್ಟ್ ಹೇಳಿದ್ದಾರೆ. ಓಕೆನಾ. ಸೊ ಅನ್ಯಾಯದ ಸಂತ್ರಸ್ತರು ಮತ್ತು ಮುಕ್ತ ಪತ್ರಿಕಾ ಮೌನಗೊಳಿಸುವ ಕ್ರಿಮಿನಲ್ ಮಾನಹಾನಿಯಂತಹ ನಿರ್ಬಂಧಿತ ಕಾನೂನು ನಿಬಂಧನೆಗಳ ಮೇಲೆ ನ್ಯಾಯಾಲಯವು ಮೂಲಭೂತ ಹಕ್ಕನ್ನು ಖಾಸಗಿಗೊಳಿಸಿರುವುದು ಹೃದಯ ಸ್ಪರ್ಶಿಯಾಗಿದೆ. ಸೊ ಮೂಲಭೂತ ಹಕ್ಕು ಜೀವನ ಹಕ್ಕು, ಘನತೆಯ ಹಕ್ಕು ಮೂಲಭೂತ ಹಕ್ಕು ಅದು. ಓಕೆನಾ. ಸೊ ರಮಣಿಯ ಶ್ರೇಯಸ್ಸಿಗೆ ಅವಳು ಸುದೀರ್ಘ ಕಾನೂನು ಹೋರಾಟಕ್ಕೆ ಸೇರಲು ಹಿಂಜರಿಯಲಿಲ್ಲ. 1997ರಲ್ಲಿ ಸುಪ್ರೀಂ ಕೋರ್ಟ್ ವಿಶಾಖ ಮಾರ್ಗಸೂಚಿಗಳನ್ನು ರೂಪಿಸಿದ ನಂತರ ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ಮತ್ತು ಮಹಿಳೆಯರ ಸುರಕ್ಷತೆಯ ಬಗ್ಗೆ ಮಾತುಕತೆ ಬಹಳ ದೂರ ಸಾಗಿದೆ. 2013ರಿಂದ ಭಾರತವು ಉದ್ಯೋಗದಾತರ ಮೇಲೆ ಶಾಸನಬದ್ಧ ಜವಾಬ್ದಾರಿಗಳನ್ನು ವಿಧಿಸುವ ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧ ಪರಿಹಾರ ಕಾಯ್ದೆಯನ್ನು ಹೊಂದಿದೆ ಮತ್ತು ಲೈಂಗಿಕ ಕಿರುಕುಳವನ್ನು ಅಪರಾಧವೆಂದು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾಗಿದೆ. ಹೌದಾ, ಕಾಯ್ದೆ ಬಂತ ಇಲ್ಲಿ, ಇದು ಕೂಡ ಕೀವರ್ಡ್ ನಮ್ಮದು. ಹೌದಾ. ಆದರೂ ಇದು ಮಹಿಳೆಯರಿಗೆ ಇನ್ನೂ ಸುದೀರ್ಘ ಒಂಟಿ ಮಾರ್ಗವಾಗಿದೆ. ಏಕೆಂದರೆ ಕಿರುಕುಳ ನೀಡುವವನು ಯಾವಾಗಲೂ ಸಂಸ್ಥೆಯಲ್ಲಿ ಹಿರಿಯನಾಗಿರುತ್ತಾನೆ, ಹೆಚ್ಚಿನ ಶಕ್ತಿ ಮತ್ತು ಪ್ರಭಾವವನ್ನು ಅನುಭವಿಸುತ್ತಾನೆ. ತನ್ನ ಹೋರಾಟದಲ್ಲಿ ಆತಂಕ, ಒತ್ತಡ ಮತ್ತು ಭಯವನ್ನು ಎದುರಿಸಬೇಕಾಯಿತು ಮತ್ತು ಆರೋಪಿಯಾಗಿ ನ್ಯಾಯಾಲಯದಲ್ಲಿ ನಿಲ್ಲಬೇಕಾದ ವ್ಯಂಗ್ಯದ ಬಗ್ಗೆ ರಮಣಿಯವರು ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಜಸ್ಟ್ ಬಿಕಾಸ್ ನಾನು ನನ್ನ ಕಷ್ಟವನ್ನು ಹೇಳ್ಕೊಂಡೆ ಅಂತ ಹೇಳಿ ಅವರು ಮಾನನಷ್ಟ ಮೊಕದ್ದಮೆ ನನ್ನ ಮೇಲೆ ಹಾಕಿ ನನ್ನ ಆರೋಪಿ ಥರ ಕೋರ್ಟಲ್ಲಿ ನಿಲ್ಲಿಸಿ ನನಗೆ ವ್ಯಂಗ್ಯ ಆಯಿತು. ನನಗೆ ಒಂದು ಅಂದರೆ ನನಗೆ ಯಾರಿಗಾದ್ರೂ ಆಗುತ್ತಲ್ಲ ಕೋರ್ಟಲ್ಲಿ ನಿಲ್ಲಿಸ್ಕೊಂಡು ಯಾವುದೋ ಒಂದು ದೊಡ್ಡ ಅಪರಾಧ ಮಾಡಿದಿರೋ ಥರ ಆರೋಪಿಯಾಗಿ ನಿಲ್ಲಿಸಿ ಅವ್ರಿಗೆ ಕೇಸ್ ಹಾಕೋದು, ಅವ್ರಿಗೇನಾಗುತ್ತೆ, ಮೆಂಟಲಿ ಹ್ಯುಮಿಲೇಷನ್ ಆಗುತ್ತೆ ಅಂತ ಹೇಳಿ ಅವರು ಪತ್ರಕರ್ತರ ಮುಂದೆ ರಮಣಿಯವರು ಹೇಳ್ಕೊಟ್ಟಿದ್ದಾರೆ. ತೀರ್ಪಿನ ಸಂಕ್ಷಿಪ್ತ ಆದರೆ ಶಕ್ತಿಯುತ ಗುರುತಿಸುವಿಕೆ ಮತ್ತು ಆಘಾತವನ್ನು ನಿಭಾಯಿಸುವ ತೊಂದರೆಯನ್ನು ಗುರುತಿಸದೆ ಅವರ ಚಟುವಟಿಕೆಗಳಿಗೆ ಸಂವೇದನಾರಹಿತವಾಗಿ ಕೆಲಸ ಮಾಡಿದ ದಿವಂಗತ ದೂರುದಾರರ ಬಗ್ಗೆ ಅದರ ಸಹಾನುಭೂತಿ ಮತ್ತೊಂದು ಪ್ರಮುಖ ಮೈಲಿಗಲ್ಲಾಗಿದೆ. ಇಲ್ಲಿ ಯಾವ ಕೀವರ್ಡ್ಸ್ ನಮಗೆ ಸಿಕ್ಕಿಲ್ಲ. ಆ್ಯಂಡ್ ತೀರ್ಪಿನ ಬಗ್ಗೆ ಸಹ ನಾವೇನು ಮಾಡಿದ್ವಿ, ಇಲ್ಲಿ ಮಾರ್ಕ್ ಮಾಡಿದ್ದೀವಿ. ಹಾಗೆ ಆಮೇಲೆ ಇಲ್ಲಿ ನಾನು ಸ್ಕ್ರೀನಲ್ಲಿ ತೋರಿಸೋ ಪ್ರಕಾರ ನಿಮಗೆ ಕ್ವಶನ್ ಈ ಥರ ಹಿಂದೆ ಮುಂದೆ ಮಾಡಿ ತೋರಿಸ್ಬೇಕು. ನಾನು ಪ್ಯಾಸೇಜನ್ನು ಈ ಥರ ತೋರಿಸಿ ಮತ್ತು ಕೆಳಗಡೆ ಕ್ವಶನ್ಸನ್ನು ನಾನು ಮತ್ತೆ ಸ್ಲೈಡ್ ಮಾಡಿ ತೋರಿಸ್ಬೇಕು. ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಎಲ್ಲಿ ಕೀವರ್ಡ್ ಮಾರ್ಕ್ ಮಾಡಿದ್ದೀವಿ, ನಾವು ಇಲ್ಲಿ ಕೀವರ್ಡ್ ಮಾರ್ಕ್ ಮಾಡಿದ್ದೀವಿ. ಬಟ್ ಆನ್ಸರ್ ಪೇಪರ್, ನಿಮ್ಮ ಕ್ವಶನ್ ಪೇಪರಲ್ಲಿ ಎಕ್ಸಾಮಲ್ಲಿ ಹಂಗಿರಲ್ಲ. ಸೊ ಎಲ್ಲವೂ ಒಂದೇ ಪೇಜಸ್ಸಲ್ಲಿ ಇರುತ್ತೆ, ಇಲ್ಲಾಂದರೆ ಅಕ್ಕಪಕ್ಕ ಪೇಜಲ್ಲಿ ಇರುತ್ತೆ. ಸೊ ನೀವೆಲ್ಲಿ ಕೀವರ್ಡ್ ಮಾರ್ಕ್ ಮಾಡಿದ್ದೀರಾ, ನೀವು ಎಲ್ಲಿ ಪ್ಯಾಸೇಜ್ ಓದ್ತಿದ್ದೀರಾ, ಎರಡು ಕಣ್ಮುಂದೆನೇ ಇರುತ್ತೆ. ಸೊ ಈ ಕೀವರ್ಡನ್ನು ಇಲ್ಲಿ ನೀವು ಮಾರ್ಕ್ ಮಾಡ್ತಾ ಹೋದಾಗೆ ಎರಡು ಮ್ಯಾಚ್ ಆಗಿಬಿಡುತ್ತೆ, ಟಕ್ 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 ಅಂತ ನಿಮ್ಗೆ ಅಲ್ಲಿ ಆನ್ಸರ್ ಸಿಕ್ಬಿಡುತ್ತೆ. ಸೊ ಇಲ್ಲಿ ಸ್ಕ್ರೀನಲ್ಲಿ ಮೇಲೆ ಕೆಳಗೆ ಆಗಿರೋದ್ರಿಂದ ನಿಮಗೆ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಬಟ್ ನಿಮ್ಮ ಕಡೆ ಎಕ್ಸಾಕ್ಟ್ಲಿ ಓಲ್ಡ್ ಕ್ವೆಶನ್ ಪೇಪರ್ ಇದ್ದರೆ ನೀವು ಟ್ರೈ ಮಾಡಿ ನೋಡಿ, ಅಕ್ಕಪಕ್ಕನೇ ನಿಮ್ಮ ಕ್ವೆಶನ್ಸು ನಿಮ್ಮ ಪ್ಯಾಸೇಜು ಇಲ್ಲೇ ಇರುತ್ತೆ, ಇಲ್ಲ ಹಿಂದೆ ಮುಂದೆ ಇರುತ್ತೆ. ಓಕೆನಾ. ಸೊ ಕೀವರ್ಡ್ಸ್ ಮ್ಯಾಚ್ ಮಾಡಿ ಈಸಿಯಾಗಿ ಆನ್ಸರನ್ನು ಗುರುತಿಸ್ಬೋದು ನೀವು. ಸೊ ಮೇಲಿನ ಭಾಗಕ್ಕೆ ಅತ್ಯಂತ ಸೂಕ್ತವಾದ ಶೀರ್ಷಿಕೆ ಯಾವುದು ಅಂತ ಫಸ್ಟ್ ಕ್ವೆಶನ್ ಇರೋದು. ಓಕೆ. ಸೊ ಆನ್ಸರ್ ನೋಡಿ, ಮಾನನಷ್ಟ ಮೊಕದ್ದಮೆಯಲ್ಲಿ MJ ಅಕ್ಬರ್ ಸೋತರೆ. ಸೊ ಇಲ್ಲಿ ಮಾನನಷ್ಟ ಮೊಕದ್ದಮೆಯಲ್ಲಿ ಅವರು ಸೋತರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಈ ಪ್ಯಾಸೇಜ್ ಇಷ್ಟೊತ್ತು ಓದಿದ್ವಲ್ಲ, ಏನು ಇಂಪಾರ್ಟೆಂಟ್ ಆಯ್ತು ಇಲ್ಲಿ. ಸೊ ಮಹಿಳೆಯರಿಗೆ ತಮಗೆ ಆದಂತಹ ಅನ್ಯಾಯನ ಹೊರಗೆ ಬಂದು ಹೇಳುವಂತಹ ಹಕ್ಕಿದೆ.
ಸೊ ಮೀಟು ಮೂಮೆಂಟ್ ಏನಾಯ್ತಲ್ಲ ಅದು ಕರೆಕ್ಟಾಗಿದೆ ಅಂತ ಹೇಳಿ ನ್ಯಾಯಾಲಯ ಹೇಳ್ದಂಗೆ. ಅಂದರೆ ಮೀಟು ಮೂಮೆಂಟ್ ತಪ್ಪಲ್ಲ, ಅವರು ಎಷ್ಟೋ ವರ್ಷಗಳ ಹಿಂದೆ ಆಗಿದ್ದನ್ನು ಬಂದು ಶೇರ್ ಮಾಡ್ಕೋಬೋದು. 10 ವರ್ಷದ ಹಿಂದೆ ಅವ್ರಿಗೆ ಅನ್ಯಾಯ ಆಗಿದ್ರು, ನನಗೆ ಈ ಥರ ಆಗಿತ್ತು ಅಂತ ಹೇಳಿ ಬಂದು ಶೇರ್ ಮಾಡ್ಕೊಳ್ಳುವಂಥ ಹಕ್ಕಿದೆ ಅವ್ರಿಗೆ ಅಂತ ಹೇಳಿ ನ್ಯಾಯಾಲಯ ಹೇಳ್ತು. ಸೊ ಕ್ಲಿಯರಾಗಿ ಮೆನ್ಷನ್ ಮಾಡಿದೆ, ಅದನ್ನೇ ಪ್ರೆಸ್ ಮಾಡಿ ಮೆನ್ಷನ್ ಮಾಡಿದೆ ಪ್ಯಾಸೇಜಲ್ಲಿ. ಇಲ್ಲಿ ಆಪ್ಷನ್ನಲ್ಲಿ ಮಹಿಳಾ ಸಬಲೀಕರಣಕ್ಕೆ ಗೆಲುವು, ಇಲ್ಲಿ ಆಲ್ ಟುಗೆದರ್ ಮಹಿಳಾ ಸಬಲೀಕರಣ ಬಂದಿಲ್ಲ. ಓಕೆನಾ, ಇಲ್ಲಿ ಏನು ಬಂದಿದೆ, ಜಸ್ಟ್ ಮೀಟು ಮೂಮೆಂಟ್ ಬಗ್ಗೆ, ಮಾನನಷ್ಟ ಮೊಕದ್ದಮೆ ಬಗ್ಗೆ ಬಂದಿರೋದು ಪ್ಯಾಸೇಜಲ್ಲಿ. ಸೊ ಮಹಿಳಾ ಸಬಲೀಕರಣ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ಪ್ರಿಯಾ ರಮಣಿ ತನ್ನ ಹೋರಾಟದಲ್ಲಿ ಗೆಲುವು, ಜಸ್ಟ್ ಪ್ರಿಯಾ ರಮಣಿಯವರು ಗೆದ್ದದ್ದಷ್ಟೇ ಇಲ್ಲಿ ಹೇಳಿದ್ರಾ? ಇಲ್ಲ, ಆಲ್ ಟುಗೆದರ್ ಎಲ್ಲ ಹೆಣ್ಮಕ್ಳು ಯಾರು ಮೀಟು ಅಲ್ಲಿ ಬಂದು ತಮಗೆ ಕಿರುಕುಳ ಆಯಿತು ಅಂತ ಹೇಳಿ ಮಾತಾಡಿದಾರೋ ಆ ಒಂದು ಇಡೀ ವರ್ಗದ ಜನರಿಗೆ ಸಪೋರ್ಟ್ ಮಾಡಿ ನ್ಯಾಯಾಲಯ ಏನು ಕೊಟ್ಟಿದೆ, ತೀರ್ಪು ಕೊಟ್ಟಿದೆ. ಯಾರೇ ಏನೇ ಅನ್ಯಾಯ ಆದರೂ ಯಾವುದೇ ವೇದಿಕೆಯಲ್ಲಿ ಬಂದು ಅವರು ಮಾತಾಡಬಹುದು, ಅವರಿಗೆ ಹಕ್ಕಿದೆ ಅಂತ ಹೇಳಿದೆ. ಓಕೆನಾ, ಅದ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದರೆ ಅದನ್ನು ತಿರಸ್ಕರಿಸಲಾಗುತ್ತೆ ಅಂತ ಕೂಡ ಹೇಳಿದೆ ಅಲ್ವಾ. ಬಿಕಾಸ್ ಅದನ್ನು ರಕ್ಷಣೆ ಮಾಡೋಕ್ಕಾಗಲ್ಲ. ಇವರ ಒಂದು ಜೀವನ, ಹೆಣ್ಮಕ್ಳ ಜೀವನ ಘನತೆ ಹಕ್ಕಿನ ಮುಂದೆ ಪ್ರತಿಷ್ಠೆಯ ಹಕ್ಕು ನಿಲ್ಲಲ್ಲ ಅಂತ ಹೇಳಿ ಕ್ಲಿಯರಾಗಿ ಹೇಳ್ಬಿಟ್ಟಿದೆ ನ್ಯಾಯಾಲಯ. ಹೌದಾ? ಸೊ ಇಲ್ಲೇನಾಗುತ್ತೆ, ಡೈರೆಕ್ಟಾಗಿ ಆನ್ಸರು ಪ್ರಿಯಾ ರಮಣಿ ತನ್ನ ಹೋರಾಟದಲ್ಲಿ ಗೆಲುವು ಅಂತೇಳಿ ಅವ್ರ ಬಗ್ಗೆ ಮಾತ್ರ ಅಲ್ಲ, ಇದು ಮೀ ಟು ಅಂದರೆ ವಿನ್ ಫಾರ್ ಮೀ ಟು ಅಂತ ಇದೆ ಆಪ್ಷನ್. ಇಂಗ್ಲೀಷಲ್ಲಿ ತೋರಿಸಿದ್ನಲ್ಲ, ವಿನ್ ಫಾರ್ ಮೀ ಟು. ಸೊ ಮೀ ಟು ಅನ್ನುವಂಥ ಒಂದು ಮೂಮೆಂಟ್ ಏನಾಯಿತು, ಅದಕ್ಕೆ ಸಿಕ್ಕಂತಹ ಜಯ ಇದು. ಸೊ ರೈಟ್ ಆಪ್ಷನ್ ಏನಾಗುತ್ತೆ, ವಿನ್ ಫಾರ್ ಮೀ ಟು ಆಗುತ್ತೆ. ಓಕೆನಾ, ವಿನ್ ಫಾರ್ ಮೀ ಟು. ಸೊ ಈ ಥರ ನಮಗೆ ಅಲ್ಲಿರುವಂಥ ಸೂಕ್ಷ್ಮತೆ, ಅಲ್ಲಿರುವಂಥ ಎಸೆನ್ಸನ್ನು ನಾವು ಕಂಡು ಹಿಡಿದು ಅದಕ್ಕೆ ಒಂದು ಟಾಪಿಕ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಬರೀ ಪ್ರಿಯಾ ರಮಣಿ ಇಂಪಾರ್ಟೆಂಟ್ ಆಗಲ್ಲ, ಇಲ್ಲಿ ಬರೀ ಅಕ್ಬರ್ ಅವರು ಇಂಪಾರ್ಟೆಂಟ್ ಆಗಲ್ಲ, ಇಲ್ಲಿ ಬರೀ ಲೈಂಗಿಕ ಕಿರುಕುಳ ಆದಂಥದ್ದು ಇಂಪಾರ್ಟೆಂಟ್ ಆಗಲ್ಲ. ಬಂದು ಹೇಳ್ಕೊಳ್ಳುವಂಥ ಸ್ವಾತಂತ್ರ್ಯ ಹೆಣ್ಮಕ್ಳಿಗಿದೆ, ಯಾರು ಬೇಕಾದರೂ ಬಂದು ಹೇಳ್ಕೊಳ್ಬೋದು ಅನ್ನುವಂಥ ಒಂದು ಸಪೋರ್ಟ್ ಆಗಿ ನಿಲ್ಲುತ್ತೆ ನ್ಯಾಯಾಲಯ ಅಲ್ವಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಸೊಸೈಟಿಗೆ ಏನು ಮೆಸೇಜ್ ಕೊಡ್ತಾ ಇದೆ ಪ್ಯಾಸೇಜು, ಸೊ ಮೀಟು ಮೂಮೆಂಟ್ಗೆ ಒಂದು ಜಯವನ್ನು ಕೊಡ್ತಾ ಇದೆ, ಯಾರು ಬೇಕಾದರೂ ಬಂದು ಶೇರ್ ಮಾಡ್ಬೋದು ಅನ್ನುವಂಥದ್ದನ್ನು ಹೇಳ್ತಾ ಇದೆ ಅನ್ನುವಂಥ ಎಸೆನ್ಸು ನಿಮ್ಮ ಅನಾಲಿಟಿಕಲ್ ಎಬಿಲಿಟಿಗೆ ಸಿಗಬೇಕು, ನಿಮ್ಮ ಬ್ರೈನ್ಗೆ ಸಿಗಬೇಕು. ಅದು ಸಿಗಬೇಕಂದ್ರೆ ಈ ಥರ ನೀವು ಜಾಸ್ತಿ ಪ್ಯಾಸೇಜಸನ್ನು ಸಾಲ್ವ್ ಮಾಡಬೇಕು. ಓಕೆನಾ? ಎಸ್. ಸೆಕೆಂಡ್ ಕ್ವಶನ್ ಏನಿದೆ, ಮಹಿಳೆಯರ ಕುಂದುಕೊರತೆಗಳನ್ನು ಪ್ರಸಾರ ಮಾಡುವ ಹಕ್ಕುಗಳ ಬಗ್ಗೆ ಈ ಭಾಗವು ಏನು ಹೇಳುತ್ತದೆ? MJ ಅಕ್ಬರ್ ಅಂದರೆ ನಮಗೆ ಆದಂತಹ ಅನ್ಯಾಯಗಳು, ಅಂದರೆ ನಾವು ವರ್ಕ್ ಮಾಡುವಂಥ ಪ್ಲೇಸಲ್ಲಿ ಏನು ಕುಂದುಕೊರತೆಗಳಿದೆ, ಅಂದರೆ ನಾವು ಆರಾಮಾಗಿ ಕೆಲಸ ಮಾಡ್ತಿದ್ದೀವಾ ಅಥವಾ ನಮಗೆ ಕಿರುಕುಳ ಆಗ್ತಾ ಇದೆಯಾ, ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇದೆಯಾ, ಏನು ಕೊರತೆ ಇದೆ ಅನ್ನೋದನ್ನು ಮಾತಾಡಬೇಕು. ನಾವು ಏನು ನಮ್ಮ ಕೊರತೆಗಳ ಬಗ್ಗೆ ಮಾತಾಡಬಹುದು ಅನ್ನೋದ್ರ ಬಗ್ಗೆ ಏನು ಹೇಳ್ತಾ ಇದೆ. MJ ಅಕ್ಬರ್ ಅವರ ಖ್ಯಾತಿಯನ್ನು ಸಹ ರಕ್ಷಿಸಬೇಕಾ, ಅದ್ರ ಬಗ್ಗೆ ಇಲ್ಲೇ ಇಲ್ಲ ಇದು. ಓಕೆನಾ? ಸೊ ನಮ್ಮ ಕುಂದುಕೊರತೆ ಬಗ್ಗೆ, ಮಹಿಳೆಯರು ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನು ಬಳಸಬಹುದು, ಇದೊಂದು ಆಪ್ಷನ್ ಇಟ್ಕೊಳ್ಳಿ. ಮಹಿಳೆಯರು ಕಾನೂನು ಜಾರಿ ಕಾರ್ಯವಿಧಾನಗಳನ್ನು ಬಳಸಬೇಕು, ಅಂದರೆ ಅವ್ರು ಬಂದು ಎಲ್ಲಿ ಮಾತಾಡೋಂಗಿಲ್ಲ, ಸೀದಾ ಬಂದು ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಬೇಕು, ಸೀದಾ ಕೋರ್ಟ್ಗೆ ಹೋಗ್ಬೇಕು ಅನ್ನೋದು. ಆ ಥರ ಇದೆಯಾ? ಆ ಥರನೇ ಮಾಡಬಾರ್ದು ಅಂತ ಹೇಳಿರೋದು, ಅಂದರೆ ಆ ಥರ ಮಾಡಬೇಕಾಗಿಲ್ಲ ಅಂತ ಹೇಳಿರೋದು, ಅದನ್ನೇ ಮಾಡಬೇಕು ಅಂತ ಏನಿಲ್ಲ ಅಂತ ಹೇಳಿರೋದು. ಲೈಂಗಿಕ ಕಿರುಕುಳ ಅಪರಾಧಗಳಲ್ಲಿ ಮಹಿಳೆಯರಿಗೆ ವಿಶೇಷ ಸವಲತ್ತುಗಳಿವೆ. ಲೈಂಗಿಕ ಕಿರುಕುಳ ಅಪರಾಧಗಳಿಗೆ ವಿಶೇಷ ಸವಲತ್ತುಗಳಿಲ್ಲ, ಇಲ್ಲಿ ಜಸ್ಟ್ ಮೂಲಭೂತ ಹಕ್ಕುಗಳ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ, ಮಹಿಳೆಯ ಘನತೆಯನ್ನು ಎತ್ತಿ ಹಿಡಿತಾ ಇದ್ದಾರೆ. ಓಕೆನಾ? ಸೊ ಇಲ್ಲಿ ಯಾವುದೇ ವಿಶೇಷ ಸವಲತ್ತುಗಳನ್ನು ಕೊಡ್ತಾ ಇಲ್ಲ ಈ ಥರ ಕೇಸಸ್ಗಳಲ್ಲಿ. ಓಕೆ, ಸೊ ಈ ಥರ ಬಂದಾಗ ಈ ಎಲ್ಲ ಆಪ್ಷನ್ಸ್ಗಳು ಹೋಗ್ತವೆ, ಬಿ ಆಪ್ಷನ್ ಒಂದೇ ಉಳಿಯುತ್ತೆ, ಮಹಿಳೆಯರು ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನು ಬಳಸಬಹುದು ಅಂತ. ಓಕೆನಾ? ಥರ್ಡ್ ಕ್ವೆಶನ್ ಏನಾಗುತ್ತೆ, ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧ ಮತ್ತು ಪರಿಹಾರ ಕಾಯ್ದೆಯ ಬಗ್ಗೆ ನ್ಯಾಯಾಲಯ ಏನು ಹೇಳಿದೆ? ಈ ಒಂದು ಕಾಯ್ದೆಯ ಬಗ್ಗೆ ಏನು ಹೇಳಿದೆ ನ್ಯಾಯಾಲಯ ಅಂತ ಕೇಳಿದ್ದಾರೆ. ಓಕೆ, ನಾವು ಅಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿದ್ದೀವಿ, ಕಾಯ್ದೆ ಅಂತ ಬಂದಲ್ಲಿ ನಾವು ಮಾರ್ಕ್ ಮಾಡಿದ್ದೀವಿ, ಅಲ್ಲಿ ಕೀವರ್ಡ್ ಸಿಗುತ್ತೆ ನಿಮಗೆ. ಇದು ಆಪ್ಷನ್ ಓದೋಕ್ಕೂ ಮುಂಚೆ ನಾವು ಅಲ್ಲಿ ಪ್ಯಾಸೇಜ್ಗೆ ಹೋಗ್ಬಿಡೋಣ. ನೋಡಿ, ತಡೆಗಟ್ಟುವಿಕೆ ನಿಷೇಧ ಮತ್ತು ಪರಿಹಾರ ಕಾಯ್ದೆ ಅಂತ ಮಾರ್ಕ್ ಮಾಡಿದ್ವಾ, ಹೊಂದಿದೆ, ಮತ್ತು ಲೈಂಗಿಕ ಕಿರುಕುಳವನ್ನು ಅಪರಾಧವೆಂದು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ದಂಡದ ನಿಬಂಧನೆ ಹೊಂದಿದೆ. ಲೈಂಗಿಕ ಕಿರುಕುಳವನ್ನು ಅಪರಾಧವೆಂದು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದೆ ಅಲ್ವಾ. ಸೊ ಆಪ್ಷನಲ್ಲಿದೆಯಾ ನೋಡೋಣ. ಅದು ಕಾಯ್ದೆಯ ಬಗ್ಗೆ ಜನರ ಅರಿವು ಅಧಿಕವಾಗಿದೆ, ನೋ. ಉದ್ಯೋಗದಾತರು 1997ರ ವಿಶಾಖ ಮಾರ್ಗಸೂಚಿಗಳನ್ನು ಜಾರಿಗೆ ತಂದಿದ್ದಾರೆ, ನೋ. ಇದು ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳವನ್ನು ಅಪರಾಧೀಕರಿಸಿದೆ, ಎಕ್ಸಾಕ್ಟ್ಲಿ ಇದೇ ಇರೋದು ಆನ್ಸರ್. ಕೀವರ್ಡ್ ಪಕ್ಕನೇ ಇತ್ತ ಆನ್ಸರು. ಸೊ ಆ ಥರ ಕೀವರ್ಡನ್ನು ಮಾರ್ಕ್ ಮಾಡಿಬಿಟ್ರೆ ಎಕ್ಸಾಕ್ಟ್ಲಿ ಅದರ ಪಕ್ಕನೇ ನಿಮಗೆ ಆನ್ಸರ್ ಸಿಗುತ್ತೆ. ಇದಕ್ಕೆ ಆನ್ಸರ್ ಸಿಗ್ತಾ?
ಈ ತೀರ್ಪಿನ ಸಾರ ಆಲ್ರೆಡಿ ನಿಮ್ಗೆ ಅರ್ಥ ಆಗಿರಬೇಕು. ನಾನು ಓದಿದ್ದು, ನಾನು ಎಕ್ಸ್ಪ್ಲನೇಷನ್ ಮಾಡಿದ ರೀತಿಯಲ್ಲಿ ನಿಮಗೆ ಈ ತೀರ್ಪಿನ ಸಾರಾಂಶ ಏನಂತ ಅರ್ಥ ಆಗಿರಬೇಕು. ಅದ್ರ ಮೇಲೆ ಈ ಆನ್ಸರನ್ನು ನಾವು ಸೆಲೆಕ್ಟ್ ಮಾಡಬೇಕು. ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯು ಮಹಿಳೆಯ ದೂರು ನೀಡುವ ಹಕ್ಕನ್ನು ಮೊಟಕುಗೊಳಿಸುವುದಿಲ್ಲ. ಅಂದರೆ ಅಕ್ಬರ್ ಅವರು ಮಾನನಷ್ಟ ಮೊಕದ್ದಮೆ ಹಾಕಿದಾಗ ಕೋರ್ಟ್ ಅದನ್ನು ಅಂಗೀಕರಿಸಿ ಇವರಿಗೆ ಶಿಕ್ಷೆ ಕೊಟ್ಬಿಟ್ಟಿದ್ರೆ ಏನಾಗ್ತಿತ್ತು, ನೆಕ್ಸ್ಟ್ ಯಾರೋ ಬಂದು ಮೀಟು ಮೂಮೆಂಟಲ್ಲಿ ನನಗೆ ಈ ಥರ ಅನ್ಯಾಯ ಆಯಿತು ಅಂತ ಹೇಳೋಕ್ಕೆ ಬರ್ತಿರ್ಲಿಲ್ಲ. ಬಿಕಾಸ್ ನಾವು ಯಾರ ಮೇಲೆ ಹೇಳ್ತೀವೋ ಅವ್ರು ಬಂದು ಮಾನನಷ್ಟ ಮೊಕದ್ದಮೆ ಹಾಕ್ತಾ ಹೋದರೆ ಯಾರು ಬಂದು ಹೇಳ್ತಾರೆ? ಯಾರು ಹೇಳಲ್ಲ. ಸೊ ಆದಂತಹ ಅಪರಾಧಗಳನ್ನು ಒಳಗೆ ನುಂಗ್ಕೊಂಡು ಅವರು ಒಳಗೆ ಇಟ್ಕೊಂಡು ಬಿಡ್ತಾರೆ. ಸೊ ಆ ಥರ ಅಪರಾಧಗಳು ಆಗ್ತಾನೆ ಹೋಗ್ತವೆ ಅಲ್ವಾ. ಸೊ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯು ಮಹಿಳೆಯ ದೂರು ನೀಡುವ ಹಕ್ಕನ್ನು ಮೊಟಕುಗೊಳಿಸುವುದಿಲ್ಲ. ಸಂತ್ರಸ್ತೆಯು ಸಾಮಾಜಿಕ ಮಾಧ್ಯಮದಲ್ಲಿ ಆರೋಪಿಯನ್ನು ದೂಷಿಸಲು ಸಾಧ್ಯವಿಲ್ಲ. ಇಲ್ಲ, ಸಾಮಾಜಿಕ ಮಾಧ್ಯಮ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಮಾನನಷ್ಟ ಅನ್ಯಾಯದ ಸಂತ್ರಸ್ತರನ್ನು ಮೌನಗೊಳಿಸುತ್ತದೆ. ಮಾನನಷ್ಟ ಅನ್ಯಾಯದ ಸಂತ್ರಸ್ತರನ್ನು ಮೌನಗೊಳಿಸುತ್ತದೆ. ಇಲ್ಲ, ಆ ಥರ ಏನಿಲ್ಲ. ಕಿರುಕುಳ ಪ್ರಕರಣಗಳಲ್ಲಿ ಕ್ರಿಮಿನಲ್ ಪ್ರಕರಣಗಳನ್ನು ಬಳಸಲಾಗುವುದಿಲ್ಲ, ಆ ಥರ ಏನೂ ಇಲ್ಲ. ಸೊ ಮಹಿಳೆಯರ ದೂರು ನೀಡುವ ಅಥವಾ ಮಹಿಳೆಯರ ಒಂದು ಓಪನ್ ಅಪ್ ಆಗಿ ಹೇಳುವಂಥ ಹಕ್ಕುಗಳನ್ನು ಮೊಟಕುಗೊಳಿಸಲ್ಲ ಅಂತ ಹೇಳೋದೇ ಇದು ಸಾರಾಂಶ. ಇದರ ಸಾರಾಂಶ ಏನು? ಈ ಥರ ಮಾನನಷ್ಟ ಮೊಕದ್ದಮೆಯಿಂದ ನಾವು ಹೇಳ್ಕೊಳ್ಳುವಂತಹ ಹಕ್ಕೇನಿದೆ ಅದನ್ನು ಮೊಟಕುಗೊಳಿಸಲ್ಲ ಅನ್ನೋದೇ ಸಾರಾಂಶ. ಓಕೆನಾ? ಸೊ ಆಪ್ಷನ್ ಎ. ಈ ಕೆಳಗಿನವುಗಳಲ್ಲಿ ಯಾವುದು ಅಂಗೀಕಾರದ ಪ್ರಕಾರ ತೀರ್ಪಿನಲ್ಲಿ ಯಾವುದೇ ಉಲ್ಲೇಖವನ್ನು ಕಂಡುಕೊಂಡಿಲ್ಲ? ತೀರ್ಪಿನಲ್ಲಿ ಯಾವುದೇ ಉಲ್ಲೇಖವನ್ನು ಕಂಡುಕೊಂಡಿಲ್ಲ. ತೀರ್ಪೆಲ್ಲಿದೆ? ಎಸ್, ತೀರ್ಪು ನೋಡಿ, ತೀರ್ಪಿನಲ್ಲಿ ಸರಿಯಾಗಿ ಉಲ್ಲೇಖಿಸಲಾಗಿದೆ. ಏನಂತ ಇದೆ ತೀರ್ಪಲ್ಲಿ? ಎಸ್, ಇಲ್ಲಿದೆ ನೋಡಿ. ನ್ಯಾಯಾಲಯದಿಂದ ವಿಶ್ವಾಸವನ್ನು ಪಡೆಯುತ್ತಾರೆ. ಸಮಾಜವು ನಂಬಲು, ಸಾಮಾಜಿಕ ಕಳಂಕವನ್ನು ಪ್ರತಿರೋಧಿಸಲು, ಮಹಿಳೆಯ ಹೋರಾಟ ನಿಂದನೆಯನ್ನು ಗುರುತಿಸಲು, ತನ್ನನ್ನು ಮನವೊಲಿಸಿಕೊಳ್ಳಲು, ಮಾನಸಿಕ ಆಘಾತದಿಂದ ಹೊರಬರಲು. ತೀರ್ಪು ಕೀವರ್ಡ್ ಇದೆಯಾ? ಇದ್ರ ಪಕ್ಕನೇ ಇದೆಯಾ? ಮೇಲೇನೇ ಇದೆಯಾ? ಇದು ಮಾನಸಿಕ ಆಘಾತ ಏನಾಗಿದೆ ಅವ್ರಿಗೆ ಆ ಒಂದು ಮೊಕದ್ದಮೆಯಿಂದ, ಆ ಒಂದು ಕೇಸಿಂದ ಅವ್ರಿಗೆ ಮಾನಸಿಕ ತೊಳಲಾಟ ಏನಾಗಿದೆ ಅದರಿಂದ ಹೊರಬರುವಂಥದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಬಲಿಯಾಗುವಂಥದ್ರ ಬಗ್ಗೆ ಅಲ್ಲ. ಆಪ್ಷನ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಸಾಮಾಜಿಕ ಕಳಂಕವನ್ನ ಪ್ರತಿರೋಧಿಸುವುದು, ಎಸ್ ಇದು ಕೊಟ್ಟಿದ್ದಾರೆ. ಮಾನಸಿಕ ಆಘಾತಕ್ಕೆ ಬಲಿಯಾಗುವುದು ಅಂತ ನಿಮಗೆ ಕನ್ಫ್ಯೂಸ್ ಮಾಡಿದ್ದಾರೆ. ಮಾನಸಿಕ ಆಘಾತದಿಂದ ಹೊರಬರುವುದು, ಆ ಆಘಾತಕ್ಕೆ ಬಲಿಯಾಗಿ ಏನೋ ಒಂದು ಮಾಡ್ಕೊಂಡ್ಬಿಡೋದಲ್ಲ. ಅಬ್ಬಾ ನನಗೆ ಹಿಂಗೆ ಮಾಡಿಬಿಟ್ರು, ನನ್ನ ಮೇಲೆ ಕೇಸ್ ಹಾಕ್ಬಿಟ್ರು, ನಾನು ಇಷ್ಟು ಹೇಳ್ಕೊಂಡಿದ್ದಕ್ಕೆ ನನ್ನ ಮೇಲೆ ಕೇಸ್ ಹಾಕ್ಬಿಟ್ರು ಅಂತ ಹೇಳಿ ಮಾನಸಿಕವಾಗಿ ಆಘಾತಗೊಂಡು ನಾವೇನೋ ಒಂದು ಮಾಡ್ಕೊಂಡ್ಬಿಡೋದಲ್ಲ ಅಲ್ವಾ. ಏನೋ ಜೀವ ಇಟ್ಕೊಂಡ್ಬಿಡೋದು ಆ ಥರ ಎಲ್ಲ ಮಾಡೋದಲ್ಲ. ಸೊ ಅದೇನು ಹೇಳುತ್ತೆ ಕೋರ್ಟು? ಮಾನಸಿಕ ಆಘಾತದಿಂದ ಹೊರ ಬರುವುದ್ರ ಬಗ್ಗೆ ಮಾತಾಡ್ತಾ ಇದೆ ತೀರ್ಪು, ಬಲಿಯಾಗೋದ್ರ ಬಗ್ಗೆ ಅಲ್ಲ. ಸೊ ಇಲ್ಲಿ ಕೊಟ್ಟಿರೋದೇನು? ಯಾವುದೇ ಉಲ್ಲೇಖವನ್ನು ಕಂಡುಕೊಂಡಿಲ್ಲ. ಸೊ ಇದು ಉಲ್ಲೇಖವನ್ನು ಕಂಡುಕೊಂಡಿಲ್ಲ. ಯಾವುದು? ಮಾನಸಿಕ ಆಘಾತಕ್ಕೆ ಬಲಿಯಾಗೋದ್ರ ಬಗ್ಗೆ ಮಾತಾಡಿಲ್ಲ ಅಲ್ಲಿ ತೀರ್ಪಲ್ಲಿ. ಸೊ ಇದು ಆನ್ಸರ್ ಆಗುತ್ತೆ. ದುರುಪಯೋಗ ಪಡಿಸಿಕೊಳ್ಳುವವನು ಬಹಿರಂಗಪಡಿಸಲು ಆತ್ಮವಿಶ್ವಾಸವನ್ನು ಪಡೆಯೋದು, ಆಬ್ವಿಯಸ್ಲಿ. ಸೊ ಯಾರು ನಮ್ಮನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅವ್ರ ಬಗ್ಗೆ ಬಹಿರಂಗವಾಗಿ ನಾವು ಮಾತಾಡ್ಬೋದು ಅಂತ ಕೋರ್ಟ್ ಹೇಳ್ತಾ ಇದೆ. ದುರುಪಯೋಗ ಪಡಿಸಿಕೊಳ್ಳುವವನ ಪ್ರತಿಷ್ಠೆಯನ್ನು, ಮಹಿಳೆಯರ ಜೀವ ಮತ್ತು ಘನತೆಯನ್ನು ಪಣಕ್ಕಿಟ್ಟು ರಕ್ಷಿಸಲು ಸಾಧ್ಯವಿಲ್ಲ. ಸೊ ನಮ್ಮ ಒಂದು ಘನತೆಯನ್ನು ಪಣಕ್ಕಿಟ್ಟು ಅವರ ಒಂದು ಪ್ರತಿಷ್ಠೆಯನ್ನು ರಕ್ಷಣೆ ಮಾಡಲು ಸಾಧ್ಯವಿಲ್ಲ ಅಂತ ಕೋರ್ಟ್ ಆಲ್ರೆಡಿ ಹೇಳಿದೆ. ಸೊ ಅದು ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಇನ್ಕ್ಲೂಡ್ ಆಗದೆ ಇರೋದೇನು? ಮಾನಸಿಕ ಆಘಾತಕ್ಕೆ ಬಲಿಯಾಗುವುದು. ಬಲಿ ಆಗ ಅಂತ ಹೇಳ್ತಾ ಇಲ್ಲ ಅವರು, ಅದರಿಂದ ಹೊರಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆನ್ಸರ್ ಈಸ್ ಬಿ. ಓಕೆನಾ? ಸೊ ಈ 5 ಕ್ವಶನ್ಗಳಿಗೆ ನಮಗೆ ಜಸ್ಟ್ ಕೀವರ್ಡ್ಸಿಂದ ಒಂದು ಸಾರಿ ಪ್ಯಾಸೇಜ್ ಓದಿದ್ರಿಂದ ನಮಗೆ ಆನ್ಸರ್ ಸಿಕ್ತು. ಸೊ ಇವತ್ತಿನ ಕ್ಲಾಸಲ್ಲಿ ಇಂಗ್ಲೀಷ್ ಕೂಡ ನಾನು ಪೂರ್ತಿ ಓದಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗ್ತಿಲ್ಲ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಂಪ್ಲೀಟ್ಲಿ ಇಂಗ್ಲೀಷಲ್ಲಿ ನಾನು ಪ್ಯಾಸೇಜನ್ನು ಓದಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಸ್ಪೆಷಲಿ ಕನ್ನಡದಲ್ಲಿ ಯಾಕೆ ಮಾಡಿದ್ದಂದರೆ, ಕನ್ನಡದಲ್ಲಿ ಯಾವ ಥರ ಮಿಸ್ಟೇಕ್ಸ್ ಆಗ್ತಾ ಇದೆ. ಸಮ್ಟೈಮ್ಸ್ ಇಲ್ಲಿ ಏನಾಗಿದೆ, ಆಪ್ಷನ್ ಮಿಸ್ಟೇಕ್ ಮಾಡಿದ್ದಾರೆ. ಸಮ್ಟೈಮ್ಸ್ ಓದೋದ್ರಲ್ಲೂ ಕೂಡ ನಮಗೆ ಅರ್ಥ ಆಗ್ತಿಲ್ಲ. ಲಾಸ್ಟ್ ಪ್ಯಾಸೇಜ್ ಎಲ್ಲ ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಆಗಿಲ್ಲ. ಎಕ್ಸಾಕ್ಟ್ಲಿ ನಮ್ಗೆ ಏನಂತ ಅರ್ಥ ಆಗಲ್ಲ. ಓಕೆ, ನೀವು ಓದಿ ನೋಡಿಬೇಕಿದ್ರೆ ನೀಟಾಗಿ ನಿಮಗೆ ಏನು ಹೇಳೋಕೆ ಕೊಟ್ಟಿದ್ದಾರೆ ಅವರು ಅನ್ನೋದು ಅರ್ಥ ಆಗಲ್ಲ. ಆ ಥರ ಟ್ರಾನ್ಸ್ಲೇಟ್ ಆಗಿರುತ್ತೆ.
ಸೊ ಸ್ಪೆಷಲಿ ಕನ್ನಡ ಮೀಡಿಯಮ್ನವ್ರಿಗೆ ಹೇಳ್ತಾ ಇರೋದಂದರೆ ಟ್ರೈ ಟು ರೀಡ್ ಇಂಗ್ಲೀಷ್ ಪ್ಯಾಸೇಜ್. ಇಂಗ್ಲೀಷ್ ಕರೆಕ್ಟಾಗಿರುತ್ತೆ, 100% ಕರೆಕ್ಟಾಗಿರುತ್ತೆ. ಸೊ ಇವಾಗಲಿಂದನೇ ಸ್ವಲ್ಪ ನಿಮ್ಗೆ 10th ಸ್ಟ್ಯಾಂಡರ್ಡ್ವರೆಗೂ ಇಂಗ್ಲೀಷ್ ಓದಿರ್ತಾರೆ. ಎಷ್ಟೋ ಜನ ಇಂಗ್ಲೀಷ್ ನೀವು ಡಿಗ್ರಿಯಲ್ಲಿ ತೊಗೊಂಡಿರ್ತಾರೆ, PUCಯಲ್ಲಿ ಇದ್ದೇ ಇರುತ್ತೆ ಇಂಗ್ಲೀಷು. ಅಷ್ಟು ಪ್ಯಾಸೇಜ್ ಒಂದು ಸಣ್ಣ ಸ್ಟೋರಿ ಓದಿ ಆನ್ಸರ್ ಮಾಡ್ಬೋದಾದಂಥ ಕೆಪಾಸಿಟಿ ಎಲ್ರಿಗೂ ಇರುತ್ತೆ. ಸೊ ಬೆಟರ್ ಪ್ರಿಪೇರ್ಡು ವರ್ಸ್ಟ್ ಕಂಡೀಷನ್ಗೆ. ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಎಕ್ಸಾಮ್ ಹಾಲಲ್ಲಿ ನಿಮ್ಗೇನಾಗಬೇಕು, ವರ್ಸ್ಟ್ ಕಂಡೀಷನ್ಗೆ ನೀವು ಪ್ರಿಪೇರ್ಡ್ ಆಗಿರ್ಬೇಕು. ಬಿಕಾಸ್ ಈಸಿಯೆಸ್ಟ್ ಥಿಂಗ್ ಇದು, ಬಟ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆದರೂ ನೀವು ಮಾರ್ಕ್ಸ್ ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ 5 ಕ್ವಶನನ್ನು ನೀವು ಪಾಕೆಟಲ್ಲಿ ಇಟ್ಕೊಂಡು ಹೋಗ್ಬೋದು ಎಕ್ಸಾಮ್ಗೆ, ನಿಮ್ಗೆ ಪಕ್ಕ ಬಂದಿರುತ್ತೆ. 5 ಕ್ವಶನ್ಸ್ ಆರಾಮಾಗಿ ಆನ್ಸರ್ ಮಾಡ್ಬೋದು. ಜಸ್ಟ್ ಟೇಕ್ ಕೇರ್ ದ್ಯಾಟ್ ಕನ್ನಡಕ್ಕೆ ಕಂಪ್ಲೀಟ್ಲಿ ಕನ್ನಡ ಟ್ರಾನ್ಸ್ಲೇಷನ್ಗೆ ನೀವು ಫೋಕಸ್ ಮಾಡಬೇಡಿ. ಸೊ ಯು ನೆವರ್ ನೋ ನಿಮಗೆ ಯಾವ ಥರ ಅಲ್ಲಿ ಟ್ರಾನ್ಸ್ಲೇಷನ್ ಬರುತ್ತೆ, ಎಕ್ಸಾಕ್ಟ್ಲಿ ಟ್ರಾನ್ಸ್ಲೇಟ್ ಆಗಿರುತ್ತಾ ಇಲ್ವಾ, ಯು ನೆವರ್ ನೋ. ಬಟ್ ನೀವು ಚಾನ್ಸ್ ತೊಗೊಳಕ್ಕಾಗಲ್ವಲ್ಲ, ಅವ್ರೇನೋ ಮಾಡಿರ್ತಾರೆ, ಅವ್ರ ಮೇಲೆ ಕೋಪ ಮಾಡಿಕೊಂಡು ನಾವು ಚಾನ್ಸ್ ತೊಗೊಳಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಅವರ್ ಎಕ್ಸಾಮ್, ಇಟ್ಸ್ ಅವರ್ ಲೈಫ್. ಸೊ ನಾವು ಹೆಂಗೆ ಬೈ ಹುಕ್ ಆರ್ ಕ್ರೂಕ್ ನಾವು KCET ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರೋದು ಒಂದೇ ನಮ್ಮ ಗಮನದಲ್ಲಿ ಇರಬೇಕಾಗಿರೋದು. ಯಾರ ಮೇಲೆ ಇರುವಂಥ ಕೋಪ ಗೀಪ ಅಲ್ಲ, ಗೌರ್ಮೆಂಟ್ ಮೇಲೆ ಇರುವಂಥ ಅಥವಾ KCET ಮೇಲೆ KPSC ಮೇಲೆ ಇರುವಂಥ ಕೋಪ ಅಲ್ಲ ಇಲ್ಲಿ ಮ್ಯಾಟ್ರ್ ಆಗೋದು. ಓಕೆ, ಸೊ ಇಂಗ್ಲೀಷನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಥರ ಇದೆ. ಕನ್ನಡ ಮೀಡಿಯಮ್ನವರು ಇಂಗ್ಲೀಷನ್ನು ಓದೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಇಂಗ್ಲೀಷ್ ಪ್ಯಾಸೇಜನ್ನು ತೊಗೊಂಡು ಬರ್ತೀನಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಾದರೂ ಕ್ವೈರೀಸ್ ಇದ್ದರೆ, ಕ್ವಶನ್ಸ್ ಇದ್ದರೆ, ಪ್ಯಾಸೇಜ್ ರೀಡಿಂಗ್ ಬಗ್ಗೆ ಇನ್ನೂ ಜಾಸ್ತಿ ಕ್ಲಾಸಸ್ ಬೇಕು ಅಂದರೆ, ಅಥವಾ KCET ಬಗ್ಗೆ ನಿಮ್ಗೆ ಏನಾದರೂ ಇಂಟ್ರೊಡಕ್ಟರಿ ಕ್ಲಾಸಸ್ ಬೇಕು ಅಂದರೆ ಕಮೆಂಟ್ಸ್ ಮಾಡಿ. ಆ್ಯಂಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಅನ್ನೋಂತಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದರೆ ಮಾತ್ರ ನಾನು ಕ್ಲಾಸ್ ತೊಗೊಂಡು ಬರ್ತೀನಿ. ಬಿಕಾಸ್ ಆಡಿಯನ್ಸ್ ಇದ್ದರೆ ಮಾತ್ರ ಆ ಕ್ಲಾಸನ್ನು ನಾವು ಮಾಡ್ತೀವಿ. ಸೊ ಕಮೆಂಟ್ ಮಾಡಿ, ನೀವು ಕಮೆಂಟ್ ಮಾಡಿ ಲೈಕ್ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ ವಿ ಹ್ಯಾವ್ ಆಡಿಯನ್ಸ್. ಸೊ ಅದನ್ನು ನಾವು ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ? ಎಸ್, ಮತ್ತು ಕೋರ್ಸ್ ಬಗ್ಗೆ ಡೀಟೇಲ್ಸನ್ನು ಹೇಳಬೇಕು. ಸೊ KCET ಪೇಪರ್ 1ಗೆ ಮಾತ್ರ ಕೋರ್ಸ್ ಇರೋದು. ಸೊ 3rd ಬ್ಯಾಚ್ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿ ಅಡ್ಮಿಷನ್ನ ತೊಗೊಳ್ಬೋದು. ಪೇಪರ್ 1 80+ ಮಾರ್ಕ್ಸನ್ನು ತೊಗೋಬೇಕು ಅನ್ನುವಂಥ ಟಾರ್ಗೆಟ್ ಇಟ್ಕೊಂಡು ರೆಡಿ ಮಾಡಿರುವಂಥ ಕೋರ್ಸ್ ಇದು. ಸೊ ಬೇಗ ಅಡ್ಮಿಷನ್ ತೊಗೊಳ್ಳಿ. ಆ್ಯಂಡ್ ಇಲ್ಲಿ ಲಿಮಿಟೆಡ್ ಸೀಟ್ಸ್ ಇರೋದು 100 ಸೀಟ್ಸ್ ಮಾತ್ರ. ಬಿಕಾಸ್ ಇಲ್ಲಿ ಪರ್ಸ್ನಲ್ ಮೆಂಟರ್ಶಿಪ್ ಇರುತ್ತೆ, ನಿಮಗೆ ಪರ್ಸ್ನಲ್ ಗೈಡೆನ್ಸ್ ಇರುತ್ತೆ. ಪರ್ಸ್ನಲ್ ಗೈಡೆನ್ಸ್ ನಾವು ಬರೀ 100 ಪೀಪಲ್ಗೆ ಮಾತ್ರ ಕೊಡೋಕ್ಕೆ ಸಾಧ್ಯ. ಅದಕ್ಕಿಂತ ಮೀರಿ ನಾವು ಅಡ್ಮಿಷನ್ಸ್ನ ತೊಗೊಂಡ್ರೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಿಮಗೆ ಆ ಒಂದು ರಿಯಲ್ ಒಂದು ವ್ಯಾಲ್ಯೂಯಬಲ್ ಕ್ಲಾಸಸ್ಸನ್ನು ಕೊಟ್ಟಂಗಾಗಲ್ಲ. ಸೊ ವಿ ಆರ್ ಟೇಕಿಂಗ್ ಓನ್ಲಿ 100 ಪ್ರೀಶಿಯಸ್ ಸ್ಟೂಡೆಂಟ್ಸ್. ಅಡ್ಮಿಷನ್ಸ್ ಬೇಕಿದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಕ್ವೈರಿ ಮಾಡಿ ನೀವು ಅಡ್ಮಿಷನ್ಸನ್ನು ತೊಗೋಬೋದು. ಎಸ್, ಪ್ಲೀಸ್ ಕಮೆಂಟ್ ನಿಮಗೆ ನೆಕ್ಸ್ಟ್ ಕ್ಲಾಸಸ್ ಬೇಕಂದರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.